ಅಂತ ಹೇಳ್ತಾರ. ಅಪೋರೆ ನಾವು ತಾಯಿ ಗರ್ಭದಿಂದ ಏನ್ರಿ ಆ ಮನೆಗೆ ಬಂದೀವಿ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ನಾವು ಕೇಳ ತಾಯಿ ಗರ್ಭದೊಳಗೆ ಎಲ್ಲಿಂದ ಬಂದು, ಇನ್ನು ಅತಿ ಅಂದ ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಬೋದು ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಅಂದ ಬಂದಿವೆ ಅಂತ ಹೇಳ್ಬೋದು. ಇನ್ನೊಂದು ಮುಂದುವರೆದಿಂದ ಅಪ್ಪ ತಂದೆ ಗರ್ಭದೊಳಗರೆ ಎಲ್ಲಿ ಬಂದಿ ಅಂತ ತಿಳ್ಕೊಂಡು ಕೇಳಿದ್ರ ಕೊನೆಗೆ ನಾವು ಕೇಳ್ತಾ ಹೋದಂಗ ಕೊನೆಗೆ ಒಂದೇ ಒಂದು ಉತ್ತರ ಕೊಡಬೇಕಾಗ್ತದೆ. ಅದು ಯಾವ ಉತ್ತರ ಅಂತ ತಿಳ್ಕೊಂಡ ಕೇಳಿದ್ರ ನಾನು ಪರಮಾತ್ಮನಿಂದ ಈ ಭೂಮಿ ಬಂದಿನ ಅಂತ ಹೇಳಬೇಕೆ ಹೊರತಾಗಿ ಬೇರೆ ಏನೂ ಕೂಡ ಹೇಳಕ್ಕೆ ಬರಲ್ಲ. ಎಲ್ಲಿಗೆ ಬಿಟ್ಟಿದ್ದೇವ್ರಿ? ಎಲ್ಲಿಗೆ ಬಿಟ್ಟಿದ್ದೀವಿ? ದೇವರನ್ನ, ನಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಾವು ಹೊರಗಿಂದ ಹುಡುಕ್ಲಕತ್ತೀವಿ. ದೇವ್ರ ಅಲ್ಲದನೇನು, ದೇವ್ರ ಇಲ್ಲದನೇನು, ದೇವರನ್ನ ಇನ್ನೊಂದು ಕಡೆಗೆ ಅದನೇನು, ಎಲ್ಲಿ ಹೋದ್ರೂ ಕೂಡ ನಿಮಗೆ ದೇವ್ರ ಭೇಟಿ ಆಗಂಗಿಲ್ಲ. ಯಾಕ? ದೇವರಿಂದ ಹೊರಗಿಲ್ಲ, ಎಲ್ಲಿನೂ ಕೂಡ ಇಲ್ಲ. ಪರಮಾತ್ಮ ಅವ ಎಲ್ಲದಾನ ತಗೊಂಡದ ಕೇಳಿದ್ರೆ ನಮ್ಮ ಒಳಗೆ ಅದಾನ, ನಮ್ಮ ಹತ್ರನೇ ಅದಾನ. ಆದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಕಾಣಬೇಕಾಗಿದೆ. ಅದು ಕಾಣಬೇಕಾದ್ರೆ ನಾವು ಏನು ಮಾಡಬೇಕಾಗ್ಯದ? ಸುಮ್ಮನೆ ಒಂದು ಮಾತು ಹೇಳ್ತೀನಿ, ನಾವು ಚಂದ ಅದೀವೋ ಹೆಂಗದೀವೋ ಮಾರಿಗೆ ಅಂದ ಏನು ಹತ್ಯದ ಏನಿಲ್ಲ ನೋಡ್ಕೋಬೇಕಾದ್ರೆ ನಾವು ಏನು ಬೇಕ್ರಿ? ಏನು ಬೇಕಾಗ್ಯದ ನಮಗೆ? ಒಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು. ಏನ್ರಿ ನೀ ಹೆಂಗದಿದಿ, ನಿನ್ನ ರೂಪ ಏನು, ನಿನ್ನ ಅಂದ ಚಂದ ಏನು ಅನ್ನುವಂಥದ್ದನ್ನು ಹೆಂಗೆ ಬಂದ ಕನ್ನಡಿ ಇದ್ರಿಗೆ ಹೋಗಿ ನಿಂತ್ಕೊಂಡಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ನಮ್ಮ ರೂಪ ಅಂದ ಚಂದ ಹೆಂಗೆ ಗೊತ್ತಾಕತ್ತೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು, ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನು ನಾವು ಕಾಣಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಅದು ಒಂದು ಪರಮಾತ್ಮನನ್ನು ತೋರಿಸ್ತಕ್ಕಂಥ ಶಕ್ತಿ ಯಾರ ಹತ್ರ ಐತೆ ತಿಳ್ಕೊಂಡು ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತೆ. ಗುರು ನಿಮ್ಮಲ್ಲಿರ್ತಕ್ಕಂಥ ಭಗವಂತನ ನಿಮಗೆ ತೋರಿಸ್ತಾನೆ. ಯಾವುದ್ರ ಮುಖಾಂತರವಾಗಿ ಎತ್ತುಕೊಂಡ ಕೇಳಿದ್ರ ಏನ್ರಿ? ಜ್ಞಾನ ಅಂತಕ್ಕಂಥ ಬೆಳಕಿನೊಳಗೆ, ಜ್ಞಾನ ಅಂತಕ್ಕಂಥ ಕನ್ನಡಿ ಒಳಗೆ ನಿಮ್ಮಲ್ಲಿ ಇರ್ತಕ್ಕಂಥ ಭಗವಂತನನ್ನು ನಿಮ್ಮ ಕಣ್ಣಿಗಿಂದ ತೋರಿಸ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ನನ್ನ ಗುರುವಿಗಿಂದ ಅಷ್ಟು ಬೆಲೆ ಇದೆ. ಅದಕ್ಕಾಗಿ ನನ್ನ ಗುರುವಿನ ಹತ್ರದಿಂದ ಅಷ್ಟು ತಾಕತ್ತಿದೆ. ಬದುಕಿನೊಳಗಿಂದ ನಾವು ಏನು ಮಾಡಬೇಕಾಗ್ಯದ ಅಂತಕೊಂಡು ಕೇಳಿದ್ರೆ, ನಾವು ದೇವರನ್ನು ಕಾಣಬೇಕಾಗಿತ್ತು ಅಂದ್ರೆ, ಪರಮಾತ್ಮನನ್ನು ಕಾಣಬೇಕಾಗಿತ್ತು ಅಂತಂದ್ರೆ ನಾವು ಬೇರೆ ಏನು ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ. ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಗುರುವಿನನ್ನು ಮನಮುಟ್ಟಿಂದ ಸೇವೆ ಮಾಡಬೇಕು. ಅದಕ್ಕಾಗಿ ನೀವು ಹೇಳ್ತಾರಲ್ಲ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಿಮಗೊಂದು 5 ಮಾತು ಇವತ್ತೊಂದು ಹೇಳಲಿಕ್ಕೆ ಅಂತ ಇಷ್ಟಪಡ್ತೀನಿ ನಾನು ನಿಮಗೆ. ಏನ್ರಿ? ನಾನು ಒಂದು 5 ಮಾತು ಬೋರುಟಿ ಒಳಗೆ ನೀವು ದೇವರಾಗಬೇಕಾಗಿತ್ತು ಅಂದ್ರೆ, ನೀವು ದೇವರನ್ನು ಕಾಣಬೇಕಾಗಿತ್ತು ಅಂದ್ರೆ, ನೀವು ಶರಣರಾಗಬೇಕಾಗಿತ್ತು ಅಂದ್ರೆ, ನೀವು ಸಂತರಾಗಬೇಕಾಗಿತ್ತು ಅಂತಂದ್ರೆ ಬದುಕಿನೊಳಗೆ ಒಂದು 5 ಮಾತಂದ ಇವತ್ತು ಹೇಳ್ತೀನಿ ನಾನು ನಿಮಗೆ. ಯಾವ 5 ಮಾತು? ನಾನು ಹೇಳಿರ್ತಕ್ಕಂಥದ್ದಲ್ಲ ಏನ್ರಿ, ಮಹಾಜ್ಞಾನಿಗಳಾಗಿರ್ತಕ್ಕಂಥ ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ ಒಂದು 5 ಮಾತು ನಿಮಗೆ ಅಂತ ಹೇಳಬೇಕಾಗ್ಯದ. ಯಾಕ? ನೀವು ದೇವರಾಗಬೇಕಾಗಿತ್ತು ಅಂತಂದ್ರೆ, ನೀವೇ ಸ್ವತಃ ಪರಮಾತ್ಮ ಆಗಬೇಕಾಗಿತ್ತು ಅಂತಂದ್ರೆ ನೀವು ಯಾವ ದೇವಸ್ಥಾನಕ್ಕೆ ಅಂತ ಹೋಗೋದು ಬೇಕಾಗಿಲ್ಲ, ಎಲ್ಲಿನ ಪಾದಯಾತ್ರಕ್ಕೆ ಅಂತ ಹೋಗೋದು ಬೇಕಾಗಿಲ್ಲ, ನಾವು ಯಾವ ಗುಡಿ ಗುಂಡಾರಗಳಿಗೆ ಅಂತ ಹೋಗೋದು ಬೇಕಾಗಿಲ್ಲ. ಒಂದು 5 ಮಾತಂದ್ರೆ ನಮ್ಮ ಬದುಕಿನೊಳಗಿಂದ ಪಾಲನೆ ಮಾಡಿದ್ವಿ ಅಂತಂದ್ರೆ ನಮಗಿಂತ ದೊಡ್ಡ ದೇವರ ಜಗತ್ತಿನೊಳಗಿಂದ ಯಾವುದನ್ನು ಕೂಡ ಇಲ್ಲ. ಏನು 5 ಮಾತು? ನಿಜಗುಣ ಶಿವಗಳಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರ್ರಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಶಾಂತರೊಡನಾಡು ಹರ ನಡಿಬಿಡಿ. ಈ 5 ಮಾತುಗಳದ. ಏಸು ಮಾತ? 5 ಮಾತು. ನೋಡವ್ರು ಎಷ್ಟು ಚಂದ ಹೇಳ್ತಾರ. ನಿಜಗುಣ ಶಿವಗಳು ಷಟ್ಶಾಸ್ತ್ರಗಳನ್ನು ಬರೆದ್ರು. 6 ಶಾಸ್ತ್ರಗಳನ್ನು ಒಂದೊಂದು ಗ್ರಂಥದಿಂದ ಇಟ್ಟಿಡ್ದಪ್ಪ ಅಂದ ಗ್ರಂಥ ಅದಾವ. ಇಂಥ ಗ್ರಂಥಗಳನ್ನು 6 ಗ್ರಂಥಗಳನ್ನು ಬರೆದ್ರು. ಇಡೀ 6 ಗ್ರಂಥದ ಸಾರ ಯಾವನೊಬ್ಬಂದ ಕೇಳನತ್ತೆ, ಯಪ್ಪ ಇಂತಿಂತ ದೊಡ್ಡ ದೊಡ್ಡ ಗ್ರಂಥ ಬರೆದಿದಿ, ಇಟ್ಟೆಲ್ಲ ಓದೋದು ನಮ್ಮ ಕೈಲಿ ಹೆಂಗೆ ಹಾಕದ? ಈ 6 ಗ್ರಂಥದ ಸಾರ ಏನೈತಿ ಒಂದು ಮಾತನ್ನ ನಾನು ಹೇಳಬೇಕಂತ ತಿಳ್ಕೊಂಡ್ರೆ ಅವಾಗ ನಿಜಗುಣ ಶಿವಗಳಂತ ಹೇಳಿದ್ರು, ನಾ 6 ಶಾಸ್ತ್ರಗಳನ್ನು ಬರಲಿ, ಆದ್ರೆ ಒಂದೇ ಒಂದು ಮಾತಿನೊಳಗೆ ನಿಮಗೆ ಹೇಳಿಬಿಡ್ತೀನಿ ರೀಪ್ಪ. ನೀ ಈ ಗ್ರಂಥದ ಅರ್ಥ ಏನು ಒತ್ತುಕೊಂಡು ಕೇಳಿದ್ರೆ, ನಿನ್ನನ್ನು ದೇವರನ್ನಾಗಿ ಮಾಡೋದು, ನಿನ್ನನ್ನು ಒಬ್ಬ ಶರಣನನ್ನಾಗಿ ಮಾಡೋದು, ನಿನ್ನನ್ನು ಒಬ್ಬ ಸಂತನನ್ನಾಗಿ ಮಾಡೋದು. ಹಾಗಾದ್ರೆ ನೀನು ಏನು ಮಾಡಿದ್ರೆ ಶರಣ ಹಾಕಿದಿ, ನೀನು ಏನು ಮಾಡಿದ್ರೆ ಅಂದ್ರೆ ಸಂತ ಹಾಕಿದಿ ಎತ್ತುಕೊಂಡೋದು ಕೇಳಿದ್ರೆ ನಿಜಗುಣ ಶಿವಗಳಂತ ಹೇಳ್ತಾರೆ, ಗುರುವಿನ ವಚನವನ್ನು ಪಾಲನೆ ಮಾಡು. ಬದುಕಿನೊಳಗೆ ನೀವು ಏನು ಮಾಡಬೇಕಂತಕೊಂಡೋದು ಕೇಳಿದ್ರೆ ನೀವೇನು ಮಾಡೋದು ಬೇಕಾಗಿಲ್ಲ, ಕಷ್ಟಪಡೋದು ಬೇಕಾಗಿಲ್ಲ, ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಗುರು ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾವು ನಡಿಬೇಕು. ಏನ್ರಿ? ಗುರುವಿನ ಮಾತನ್ನು ನಾವು ಪಾಲನೆ ಮಾಡಬೇಕು.
ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಗುರುವಿನ ಸೇವೆಯನ್ನು ಮನಮುಟ್ಟಿಯಿಂದ ಮಾಡಬೇಕು. ಯಾವಾಗಿಂದ ಗುರು ನೀನು ಮಾಡ್ತಕ್ಕಂಥ ಸೇವೆಯನ್ನು, ನೀನು ಇಟ್ಟಿರ್ತಕ್ಕಂಥ ಭಕ್ತಿಯನ್ನು, ನೀನು ಇಟ್ಟಿರ್ತಕ್ಕಂಥ ಶ್ರದ್ಧೆಯನ್ನು, ಇದನ್ನು ಎಲ್ಲವನ್ನು ಕೂಡ ಗೊತ್ತಾಯಿತು ಒತ್ತಿಕೊಂಡಂದ್ರೆ ಅವಾಗಿಂದ ನೀನು ಸದ್ಗುರುನಾಥ ತನ್ನ ಅಂತರಾಳದಿಂದ ನಿನಗೆ ಜ್ಞಾನಾಮೃತವನ್ನು ನೀಡ್ತಾನೆ. ಏನ್ರಿ, ಮನಮುಟ್ಟಿಯಿಂದ ಸೇವಾ ಮಾಡಬೇಕು. ನಮ್ಮ ಕರ್ನಾಟಕದೊಳಗೆ ಒಬ್ಬ ಶಿಶುನಾಳ ಶರೀಫ್ ಹತ್ತಿಕೊಂಡಿದ್ದ. ಸುಮ್ಮನೆ ಕಲ್ಪನೆ ಇರಲಿ ಮಗ. ಶಿಶುನಾಳ ಶರೀಫ್ ಹತ್ತಿಕೊಂಡಂದ್ರೆ ಮುಸ್ಲಿಮ್ರವ, ಇಸ್ಲಾಂ ಧರ್ಮದವ. ಒಂದು 10 ವರ್ಷದಿಂದ ಹುಡುಗಿತ್ತು. ಯಾರು? ಶರೀಫ. ಒಂದು 10 ವರ್ಷದ ಹುಡುಗ. ನಾ ಹೆಂಗಂದ ಗಡಿಗೆ ಹುಡುಗೋದ್ರಿಂದ ನಿಮ್ಮ ಊರಿಗೆ ನಾ ಪ್ರವಚನಕ್ಕೆ ಬಂದಿನೋ, ಅವತ್ತಿನ ದಿನಮಾನದ ಒಳಗೆ ಶಿಶುನಾಳ ಹತ್ತಕೊಂಡು ಅನ್ನುವಂಥ ಊರ ಗುರುಗಳಾಗಿರ್ತಕ್ಕಂಥವ್ರು ಯಾರು ಹತ್ತಿಕೊಂಡದ ಕೇಳಿದ್ರೆ ಗೋವಿಂದ ಭಟ್ರು ಕಳಸ ಹತ್ತಿಕೊಂಡದ ಅವ್ರ ಊರ ಹೆಸರ. ಗೋವಿಂದ ಭಟ್ರ ಊರ ಹೆಸರ ಕಳಸ, ಶಿಷ್ಯನ ಊರ ಹೆಸರ ಶಿಶುನಾಳ. ಯಾವಾಗಿನ 10 ವರ್ಷದ ಹುಡುಗ ಶರೀಫ ಆ ಊರಿಗಿಂದ ಪ್ರವಚನ ಹೇಳಕ್ಕೆ ನಾ ಹೆಂಗೆ ನಿಮ್ಮ ಊರಿಗಿಂದ ಬಂದಿನೋ ಅವತ್ತಿನ ದಿನಮಾನದ ಒಳಗೆ ಆ ಶಿಶುನಾಳ ಊರಿಗೆ ಯಾವ ಗೋವಿಂದ ಭಟ್ರಿಂದ ಪ್ರವಚನ ಮಾಡಕ್ಕೆ ಬಂದಿದ್ರು. 1 ತಿಂಗಳ ಪ್ರವಚನ ಇತ್ತು ಅಲ್ಲಿ, 1 ತಿಂಗಳ ಪ್ರವಚನ. ನಮ್ಮ ಭಾಗದೊಳಗಿಂದ ಹೆಂಗದ ತಗೊಂಡ ಕೇಳಿದ್ರೆ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಇಲ್ಲ. ಏನ್ರಿ, ಅವ್ರ ಕಾರ್ಯಕ್ರಮ ನಡೆದ್ರೆ ಇವ್ರು ಇರ್ತಾರ, ಇವ್ರ ಕಾರ್ಯಕ್ರಮ ನಡೆದ್ರೆ ಅವ್ರು ಇರ್ತಾರ. ಆಧ್ಯಾತ್ಮ ಜೀವಿಗಳು. ಯಾವಾಗಿಂದ ಗೋವಿಂದ ಭಟ್ರಿಂದ ಪ್ರವಚನ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಶರೀಫ ಅವ್ರ ತಂದೆ ಜೊತೆ ಒಳಗೆ ತಂದೆ ಕೈ ಹಿಡ್ಕೊಂಡು ಪ್ರವಚನ ಕೇಳಕ್ಕೆಂದು ಬರ್ತಿದ್ದ. 10 ವರ್ಷದಿತ್ತು ಹುಡುಗ. ತಿಂಗಳ ತನ ಪ್ರವಚನ ಕೇಳ್ದ. ಒಳ್ಳೆ ಆಧ್ಯಾತ್ಮ ಜೀವಿ ಆದ. ಸಣ್ಣ ಹುಡುಗಿದ್ರು ಕೂಡ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು. ಯಾವಾಗಿಂದ 1 ತಿಂಗಳ ತನ ಪ್ರವಚನ ಕೇಳ್ದ. ಇನ್ನೇನು ನಾಳೆಗೆ ಪ್ರವಚನ ಮುಗಿತದತ್ತ ಅನ್ನೋದ್ರಾಗ ಇವತ್ತು ಮನ್ಯಾಗ ಅವ್ರ ಅಪ್ಪನ ಕೊಳ್ಳಿಗೆ ಹಾಕ್ಕೊಂಡು ಅಳ್ಳಿಕತ್ತ. ಯಾರು? ಶರೀಫ ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೋ ಮಗ, ಯಾಕೆ ಕಳ್ಳಕತ್ತಿದ್ವಿ? ಅಪ್ಪಾಜಿ, ನಾಳೆಗಿಂದ ಪ್ರವಚನ ಮಂಗಲ, ನಾಳೆಗಿಂದ ಪ್ರವಚನ ಮಂಗಲಕ್ಕದೆ. ನಮಗೆ ಪ್ರವಚನವನ್ನು ನೀಡ್ತಕ್ಕಂಥ ಗುರುಗಳು ನಾಳೆಗಿಂದ ಅವ್ರ ಊರಿಗಿಂದ ಹೋಗಿಬಿಟ್ರು ಹೊತ್ತಿಕೊಂಡಂದ್ರೆ ನಾಳಿನಿಂದ ನಮ್ಮ ಪ್ರವಚನ ಹೇಳೋರು ಯಾರು? ಈ ಜ್ಞಾನವನ್ನು ನೀಡೋರು ಯಾರು? ಅದಕ್ಕೆ ನನಗೊಂದು ಆಸೆ ಆಗ್ಯದಪ್ಪಾಜಿ, ನಾನು ಆ ಜೀವನ ಪರ್ಯಂತರವಾಗಿ ಅವ್ರ ಹತ್ರನೇ ಇರ್ಬೇಕಂತ ಅನ್ಕತ್ತೀನಿ, ಅವ್ರು ಸೇವಾ ಮಾಡ್ಬೇಕನ್ನಕತ್ತೀನಿ, ನನಗೆ ಇಟ್ಕೋತಾರನ್ನ ಕೇಳು ಹೊತ್ತಿಕೊಂಡ. ಯಾರು? 10 ವರ್ಷದ ಹುಡುಗ ಶರೀಫ. ಅವ್ರ ತಂದೆ ಅಂದ, ತಮ್ಮ ನಮ್ಮ ಮುಸ್ಲಿಮರು ಅವ್ರು ನೋಡ್ತೆ ಬ್ರಾಹ್ಮಣರು ಗುರುಗಳು, ಅವ್ರದ್ರಾಗಿಂದ ಮೈಲಿಗೆ ಮಡಿ ಅಂತಕ್ಕಂಥದ್ದು ಭಾಳ ಇರ್ತದಪ್ಪ. ಅದಕ್ಕೆ ಮತ್ತಿನ್ನು ಅಂಥವ್ರಂದ ನಮ್ಮಂಥ ಮುಸ್ಲಿಮರಿಗೆ ಅಂದ ಹೆಂಗೆ ಇಟ್ಕೋತಾರ ಅತ್ತೆಕೊಳೋದು. ಇಲ್ಲ ಅಪ್ಪಾಜಿ, ನೀ ಕೇಳರೆ ಕೇಳು, ಇಟ್ಕೋತಾರ ನೀ ಕೇಳು. ಯಾವಾಗಿಂದ ಬಂದ ಶರೀಫನ ತಂದೆ ಬಂದ ಗೋವಿಂದ ಭಟ್ರಿಗೆ ನಮಸ್ಕಾರ ಮಾಡ್ದ. ಯಪ್ಪ, ನಾವೊಬ್ಬ ಮುಸ್ಲಿಮರವದೇನಿ, ಆದರೆ ಯಾಕೆ ನಿನ್ನ ಹತ್ರ ಬಂದಿನಿ ಎತ್ತುಕೊಂಡ ಕೇಳಿದ್ರೆ ತಿಂಗಳ ತನ ನಿನ್ನ ಪ್ರವಚನ ಅಂತಾಗ ನಾನು ನನ್ನ ಮಗ ಆನಂದದೊಳಗಿಂದ ಕೇಳಿಬಿಟ್ಟಿವಿ. ನಾಳೆ ನೀವು ಊರಿಗೆಂದ ಹೋಗ್ತೀರಿ, ನನ್ನ ಮಗ ಕಣ್ಣೀರು ಹಾಕಲಿಕ್ಕತ್ತಾನೆ, ಮನ್ಯಾಗ ಕೂತ್ಕೊಂಡು ಅಳ್ಳಿಕ್ಕತ್ತಾನೆ. ಯಾಕ? ನಿಮ್ಮ ಪ್ರವಚನಕ್ಕೆ ನಾವು ಒಂಥರ ಫಿದಾ ಆಗಿಬಿಟ್ಟಾನ. ನಿಮ್ಮ ಜೊತೆಯೊಳಗಿಂದ ಇರಬೇಕು, ನಿಮ್ಮ ಸೇವಾ ಮಾಡಬೇಕು, ನಿಮ್ಮ ಮಡದಾಗಿಂದ ಇರಬೇಕತ್ತುಕೊಂಡ ಆಸೆ ಪಟ್ಟನ್ರಿಪ್ಪ. ಮತ್ತು ನನ್ನ ಮಗನ ತಮ್ಮ ಮಡದಾಗ ಇಟ್ಕೋತೀರೇನು ಹೊತ್ತುಕೊಂಡ ಕೇಳ್ದ. ಯಾವಾಗಿಂದ ಕೇಳಿದಾಗ ಗೋವಿಂದ ಭಟ್ರಂತಾರ, ಹುಚ್ಚಪ್ಪ, ಜ್ಞಾನ ಸಂಪಾದನೆ ಮಾಡೋಕ್ಕೆ ಜಾತಿ ಸಂಬಂಧಪಡಲ್ಲ. ಏನ್ರಿ, ಇವತ್ತಿಟ್ಟೆಲ್ಲ ಪ್ರವಚನ ಕೇಳಕ್ಕೆ ಇಟ್ಟು ಜನ ಬಂದು ಕುಂತೀರಿ. ಇದ್ರಾಗ ಯಾರು ಲಿಂಗಾಯತರು ಅದೀರಿ, ಯಾರು ಪೂಜಾರಿಗಳು ಅದೀರಿ, ಯಾರು ಮುಸ್ಲಿಮರು ಅದೀರಿ, ಯಾರು ಇದ್ರಿ, ಯಾರಿಗೆ ಗೊತ್ತದ್ರಿ? ಏನ್ರಿ, ಜ್ಞಾನ ಅನ್ನತಕ್ಕಂಥದ್ದು ಗೋವಿಂದ ಭಟ್ರಂತಾರ, ತಮ್ಮ ಜ್ಞಾನ ಅನ್ನತಕ್ಕಂಥದ್ದು ಇದು ಕಲಸಕ್ರಿ ಇದ್ದಂಗೆ. ಕಲಸಕ್ರಿ ಯಾರು ತಿಂದ್ರೂ ಹೆಂಗೆ ರುಚಿ ಹತ್ತದೋ ಹಂಗೆ ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ರುಚಿ ಹತ್ತದಪ್ಪ. ಅದು ಅದಕ್ಕೆ ಜ್ಞಾನಕ್ಕೆ ಜಾತಿ ಸಂಬಂಧಪಡಂಗಿಲ್ಲ, ಜ್ಞಾನಕ್ಕೆ ಅಂದ್ರೆ ಶ್ರೀಮಂತಿಗೆ ಬಡತನ ಅಂತಕ್ಕಂಥ ಸಂಬಂಧಪಡಂಗಿಲ್ಲ. ನಿನ್ನ ಮಗ ಅಂದ ಮುಸ್ಲಿಮರವಾಗಿದ್ದು ಪರವಾಗಿಲ್ಲ, ಯಾವಾಗಿಂದ ನನ್ನ ಮಡದಾಗಿದ್ದುಕೊಂಡು ನಾನು ಸೇವಾ ಮಾಡ್ತೀನಿ ಎತ್ತುಕೊಂಡು ಅನ್ನೋಂಥ ಭಾವನೆ ಅದಲ್ಲ. ಆಯ್ತಪ್ಪ, ಅವನನ್ನು ತಂದು ನನ್ನ ಮಡದಾಗಿಂದ ಬಿಡು, ಅವನನ್ನು ನನ್ನ ಮಡದಾಗಿ ಇಟ್ಕೋತೀನಿ ಎತ್ತಿಕೊಂಡಂದ್ರು. ಶರೀಫಿಗಿಂದ ಭಾರಿ ಖುಷಿ ಆಯ್ತು. 10 ವರ್ಷದ ಹುಡುಗ. ಯಾವಾಗ ಅವ್ರ ಜೊತೆಯೊಳಗನೆ ಕರ್ಕೊಂಡು ಹೋಗಿಬಿಟ್ರು ಅವನ್ನ. ಯಾವಾಗಿಂದ ಶರೀಫನನ್ನು ಕರ್ಕೊಂಡು ಹೋದ್ರು ಅಲ್ಲಿ ಜಾತಿ ಯಾವುದು ಕೂಡ ಸಂಬಂಧ ಇಲ್ಲ. ಏನ್ರಿ, ಗುರುವಿನ ಸೇವಾ ಮಾಡಕತ್ತ, ನಾವೊಬ್ಬ ಮುಸ್ಲಿಮರವದಿನಲ್ಲ ತನ್ನುವಂಥ ಭಾವನೆ ಅಂತ ಅವನ ಹತ್ರ ಉಳಿಲಿಲ್ಲ, ಶರೀಫನ ಬಳಿ ಉಳಿಲಿಲ್ಲ. ಯಾವಾಗ ಗೋವಿಂದ ಭಟ್ರಂದ ಸೇವಾ ಮಾಡಕತ್ತ ಅಂದ್ರೆ ಅವ್ರು ಪೂಜಾದ ವ್ಯವಸ್ಥೆ ಮಾಡಕತ್ತ, ಅವ್ರು ಬಟ್ಟೆ ತೊಳಿತಕ್ಕಂಥ ಮಾಡಕತ್ತ, ಇದು ಎಲ್ಲ ಮಾಡ್ತಾ 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 ಯಾವಾಗಿಂದ ಗೋವಿಂದ ಭಟ್ರ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡ್ದ. ಗೋವಿಂದ ಭಟ್ರು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಎಲ್ಲವನ್ನು ಕೂಡ ಶರೀಫನಿಗಿಂದ ದಾರಿ ಏರ್ಲಿಕ್ಕತ್ತರು. ಧರ್ಮದ ಬಗ್ಗೆ ಅಂತ ಹೇಳಿದ್ರು, ತತ್ವಗಳನ್ನು ತಿಳಿಸಿ ಅಂತ ಹೇಳಿದ್ರು. ಇದು ಎಲ್ಲವನ್ನು ಕೂಡ ತಿಳಿಸಿ ಹೇಳ್ತಾ ಹೇಳ್ತಾ ನೀ ಯಾರು, ನೀ ಎಲ್ಲಿದಿಂದ ಬಂದಿದಿ, ಎಲ್ಲಿಗೆ ಹೋಗಬೇಕಾಗದೆ. ಸುಮ್ಮನೆ ನಾನು ನಿಮಗೊಂದು ಮಾತು ಕೇಳ್ತೀನಿ. ಇವತ್ತು ಬೋರೂಟಿ ಗ್ರಾಮದೊಳಗೆ ನಾವೊಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ. ನೀವು ಎಲ್ಲಿದಿಂದ ಬಂದಿರಿ ಎತ್ತುಕೊಂಡ್ರೆ ಏನು ಹೇಳ್ತೀರಿ?
ಎಲ್ಲಿದಿಂದ ಬಂದಿರಿ ಅಂತ ಕೇಳಿದ್ರೆ ಏನು ರೀ ಅಪ್ಪವ್ರು ಇಟ್ಟು ತಿಳಿಯಂಗಿಲ್ಲ, ನಮ್ಮ ಮನೆಯಿಂದ ಬಂದೀವಿ ಇಲ್ಲಿ ಗುಡಿ ಕೂತೀವಿ. ಇಟ್ಟೇಳ್ರಿ ನಮ್ಮ ಉತ್ತರ. ನೀವು ಎಲ್ಲಿದಿಂದ ಬಂದಿರಿ ಎತ್ಕೊಂಡು ಕೇಳಿದ್ರೆ ನಾವು ಏನು ಹೇಳ್ತೀವಿ? ಮನೆಯಿಂದ ಬಂದೆ ಅಂದಾಗ ಇಲ್ಲಿ ಪ್ರವಚನ ಕೇಳಂಗ ನಾವು ಕುಂತೀವಿ. ನಮ್ಮ ಪ್ರಶ್ನೆ ಅದು ಅಲ್ಲ. ನೀವು ಮನೆಗೆ ಎಲ್ಲಿದಿಂದ ಬಂದ್ರಿ? ಸ್ವಲ್ಪ ಅಂದ್ರೆ ತಿಳುವಳಿಕೆ ಇದ್ದವರಿಂದ ಹೇಳ್ತಾರ, ಅಪ್ಪವರೇ ನಾವು ತಾಯಿ ಗರ್ಭದಿಂದ ಏನ್ರಿ ಆ ಮನೆಗೆ ಬಂದೀವಿ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ನಾವು ಕೇಳ ತಾಯಿ ಗರ್ಭದೊಳಗೆ ಎಲ್ಲಿದಿಂದ ಬಂದು, ಇನ್ನು ಅತಿ ಅಂದ ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಬೋದು ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕಿಂದ ಬಂದಿವೆ ಅಂತ ಹೇಳ್ಬೋದು. ಇನ್ನೊಂದು ಮುಂದುವರೆದಿಂದ ಅಪ್ಪ ತಂದೆ ಗರ್ಭದೊಳಗರೆ ಎಲ್ಲಿ ಬಂದಿ ಎತ್ತಿಕೊಂಡು ಕೇಳಿದ್ರ ಕೊನೆಗೆ ನಾವು ಕೇಳ್ತಾ ಹೋದಂಗ ಕೊನೆಗೆ ಒಂದೇ ಒಂದು ಉತ್ತರ ಕೊಡಬೇಕಾಗ್ತದೆ. ಅದು ಯಾವ ಉತ್ತರ ಹತ್ತಿಕೊಂಡ ಕೇಳಿದ್ರ ನಾನು ಪರಮಾತ್ಮನಿಂದ ಈ ಭೂಮಿ ಬಂದಿನಿ ಅಂತ ಹೇಳಬೇಕೆ ಹೊರತಾಗಿ ಬೇರೆ ಏನೂ ಕೂಡ ಹೇಳಕ್ಕಿಂದ ಬರಲ್ಲ. ಯಾಕ್ರಿ ಪರಮಾತ್ಮನಿಂದ ಈ ಭೂಮಿ ಬಂದಿವಲ್ಲ ನಾವು, ಇದನ್ನು ಬಿಟ್ಟಂದ ಏನು ಉತ್ತರ ಕೊಡೋಕ್ಕಂದ ನಂಬಲ್ಲಿ ಏನ್ರಿ? ಮನೆದಿಂದ ಏನೋ ಇಲ್ಲಿಗೆ ಬಂದು ಕುಂತೀವಿ, ತಾಯಿ ಗರ್ಭದೊಳಗೆ ಅಂದ ಬಂದೀವಿ ಏನ್ರಿ, ತಾಯಿ ಗರ್ಭದಿಂದ ಭೂಮಿಗೆ ಬಂದೀವಿ, ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ. ಹಾಗೆ ಎಲ್ಲ ಕೇಳ್ತಾ ಹೋದಂಗ ಕೊನೆಗೆ ಒಂದೇ ಒಂದರ ಉತ್ತರ ಕೊಡಬೇಕಾಗ್ತದ. ಹಾಗಾದ್ರೆ ನಾವು ಯಾರು ಎಲ್ಲಿದಿಂದ ಬಂದೀವಿ ಎತ್ಕೊಂಡು ಕೇಳಿದ್ರೆ ಆ ಪರಮಾತ್ಮನಿಂದ ಬಂದೀವಿ ಎತ್ತಿಕೊಂಡಂದಾಗ ಪುನಃ ಎಲ್ಲಿಗೆ ಹೋಗ್ಬೇಕ್ರಿ? ನಾವು ಪುನಃ ಎಲ್ಲಿಗೆ ಹೋಗ್ಬೇಕ್ರಿ ಏನ್ರಿ? ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು? ಯಾಕ ಮಾತಾಡ್ಲಕತ್ತಳ ಏನ್ರಿ? ಅಲ್ಲ, ಮನೆಯಿಂದ ಬಂದಂದ ಇಲ್ಲಿ ಗುಡಿಗಂದ ಕುಂತೀವಿ, ಈ ಪ್ರವಚನ ಮುಗಿದು ಕೂಡ ಎಲ್ಲಿಗೆ ಹೋಗ್ಕಿರಿ? ಎಲ್ಲಿಗೆ ಹೋಗ್ಕಿರಿ? ಮನೆಗೆ ಹೋಗ್ಕಿರಿಲ್ಲ, ಮನೆಗೆ ಹೋಗ್ಬೇಕಲ್ರಿ. ಪ್ರವಚನ ಮುಗಿದು ಮನೆಯಿಂದ ಇಲ್ಲಿ ಬಂದಿವೆ ಎತ್ತಿಕೊಂಡಂದಾಗ ಪ್ರವಚನ ಮುಗಿಸ್ಕೊಂಡು ನಾವು ಮನೆಗೆ ಹೆಂಗೆ ಹೋಗ್ತೀವೋ ಆ ಪರಮಾತ್ಮನಿಂದ ಈ ಭೂಮಿಗೆ ಬಂದಿವೆ ಎತ್ತಿಕೊಂಡಂದಾಗ ಇಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಕೊನೆಗೆ ನಾವು ಎಲ್ಲಿಗೆ ಹೋಗ್ಬೇಕಾಗ್ಯದ ಎತ್ತಿಕೊಂಡು ಕೇಳಿದ್ರೆ ಆ ಪರಮಾತ್ಮನಲ್ಲಿಗೆ ಹೋಗ್ಬೇಕೆ ಹೊರತಾಗಿ ನಾವು ಅಡ್ಡ ಹೋಗಕ್ಕೆ ಬರಲ್ಲ. ಆದ್ರೆ ಹೋಗಬೇಕಾದ್ರೆ ಹಾಗೆ ಹೋಗಕ್ಕೆ ಬರಂಗಿಲ್ಲ, ಹೋಗ್ಬೇಕಾದ್ರೆ ಹಾಗೆ ಹೋಗಕ್ಕೆ ಬರಂಗಿಲ್ಲ. ಬರೋ ಹೊತ್ನಾಗೇನೋ ಖಾಲಿ ಬಂದೀವಿ. ಆದ್ರೆ ಹೋಗಬೇಕಾದ್ರೆ ಭಾಳ ಜನ ಹೇಳ್ತಾರ ಏನ್ರಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗೋದ್ರ ನಡುವೆ ಬರೀ ಕತ್ತಲೆ ಎತ್ತುಕೊಂಡಂತೀವಲ್ಲ. ಹೋಗುವಂಥ ಪ್ರಸಂಗದ ಒಳಗೆ ನಾವು ಬರಾಗೇನೋ ಖಾಲಿ ಬಂದೀವಿ. ಆದ್ರೆ ಹೋಗುವಂಥ ಪ್ರಸಂಗದ ಒಳಗೆ ನಾವು ಏನನ್ನ ಒಯ್ಬೇಕತ್ತುಕೊಂಡ ಕೇಳಿದ್ರೆ ಈ ರೊಕ್ಕ ಒಯ್ಯಕ್ಕಾಗಂಗಿಲ್ಲ, ಬಂಗಾರ ಒಯ್ಯಕ್ಕಾಗಂಗಿಲ್ಲ, ಆಸ್ತಿ ಒಯ್ಯಕ್ಕಾಗಂಗಿಲ್ಲ. ಆದ್ರೆ 2 ಗಂಟೆಗಳ ಮಾತ್ರ ನಾವು ಒಯ್ಯಲೇಬೇಕು. ಅಂದಾಗ ಮಾತ್ರ ಪರಮಾತ್ಮನಲ್ಲಿಗೆಂದ ಹೋಲಕ್ಕೆ ಬರ್ತದೆ. 2 ಗಂಟೆ ಕಟ್ಕೋಬೇಕು ನಾವು ಬದುಕಿನೊಳಗೆ. ಯಾವವು 2 ಗಂಟ? ಒಂದು ಜ್ಞಾನದ ಗಂಟ, ಇನ್ನೊಂದೆಂದ ಪುಣ್ಯದ ಗಂಟೆ ಕಟ್ಕೋಬೇಕು. ಪುಣ್ಯದ ಗಂಟ ನಮ್ಮ ಜೀವನದೊಳಗಿಂದ 2 ಗಂಟೆ ಕಟ್ಕೊಂಡು ಹೋದಾಗ ಮಾತ್ರ. ಹೆಂಗ ಬೋರುಟಿದಿಂದ ನೀವು ಅಕ್ಕಲಕೋಟೆಗಿಂದ ಹೋಗಬೇಕಾದ್ರೆ ಬಸ್ನೊಳಗಿಂದ ಕುಂತಿರ್ತೀರಿ, ಬಸ್ನಾಗಿಂದ ಹಂಗ ನಿಮ್ಮನ್ನು ಒಯ್ದು ಅಕ್ಕಲಕೋಟೆಗೆ ಬಿಡ್ತಾನೆ ಏನ್ರಿ ಎತ್ತುಕೊಂಡ್ರೆ ಬಿಡಂಗಿಲ್ಲ. ನೀವೇನು ಮಾಡ್ಬೇಕಾಗ್ತದ? ಟಿಕೆಟ್ ತೆಗಿಸ್ಬೇಕಾಗ್ತದ. ನಮ್ಮ ಕರ್ನಾಟಕದಾಗ ಈಗ ಟಿಕೆಟ್ ತೆಗಿಸೋದಿಲ್ಲ. ಹೆಣ್ಮಕ್ಳಿಗೆ ಫ್ರೀ ಬಸ್, ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡ್ರೆ ಹೊಂಟ್ರ. ನಿಮ್ಮಲ್ಲಿ ಯಾವ್ದಲ್ಲ ಲಾಡ್ಕಿ ಬೇನ್, ನಿಮಗೂ ಅರ್ಧ ಟಿಕೆಟ್ ಅದಲ್ರಿ. ಅರ್ಧ ಟಿಕೆಟ್ ಏನು ಪೂರ ಟಿಕೆಟೇ ಇಲ್ಲ. ನೀವು ಎಲ್ಲರೂ ಹೋಗಿರಿ ಇಲ್ಲಿ ಎದು ಬಿಡ್ದಂಗೆ ಹಿಂಗೆ ಯವ್ವ ಬಸ್ಸಿಗಾರ ಕೂತಿರಿ ಇಲ್ಲಿ ನೀವು ಎಂದ್ರೆ ನಿಮ್ಮಲ್ಲಿ ಅರ್ಧ ಟಿಕೆಟ್ ತೋತಾರೇನು ಪೂರ ತೋತಾರ? ಅರ್ಧ ತೋತಾರಿಲ್ರಿ. ಹಾಂ, ಲಾಡ್ಕಿ ಬೇನ್ ಅದ ಇಲ್ಲಿನ ಮಹಾರಾಷ್ಟ್ರದ ಏನ್ರಿ. ನಮ್ಮ ಕರ್ನಾಟಕದಾಗ ಅಂದ ಫುಲ್ ಫ್ರೀ. ಜನ ಗಂಡ ಏನ್ರಿ ಅಂತಂದ್ರೆ ಸಾಕು, 2 ಹರಕ್ಕೆ ಸೀರೆ ಇಟ್ಕೊಳ್ಳೋಣ ರೈಟೇ. ಅದೊಂದು ಆಧಾರ್ ಕಾರ್ಡ್ ತೊಗೊಂಡು ರೊಕ್ಕ ಬೇಡ, ರೂಪಾಯಿ ಬೇಡ ಏನ್ರಿ. ಗಂಡ ಜರ ಬೈದ್ರೆ ಸಾಕು. ನಿಮ್ಮಲ್ಲಿ ಹಂಗಿಲ್ಲ, ಅರ್ಧ ರೊಕ್ಕ ಗಂಡನ ಬಳಿ ಕೇಳಬೇಕು. ಪರಿಸ್ಥಿತಿ ಹಿಂಗೆ. ನೀವೆಲ್ಲ ಬೋರುಟಿದಿಂದ ನೀವು ಅಕ್ಕಲಕೋಟೆಗೆ ಅಂತ ಹೋಗಬೇಕಾಗಿತ್ತು ಅಂತಂದ್ರೆ ಅದ್ರ ಒಳಗೆ ಒಬ್ಬಂದ ಕಂಡಕ್ಟರ್ ಇರ್ತಾನೆ ಅಲ್ರಿ. ಒಳಗೆ ಒಬ್ಬ ಕಂಡಕ್ಟರ್ ಇರ್ತಾನ. ಆ ಕಂಡಕ್ಟರ್ನ ಬಳಿ ನೀವು ಏನು ತಗೋಬೇಕು ಒತ್ತುಕೊಂಡದ ಕೇಳಿದ್ರೆ ಕಂಡಕ್ಟರ್ನ ಬಲ್ಲಿಂದ ರೊಕ್ಕ ಇಸ್ಕೊಂಡ್ರೆ ನಡೆಯಂಗಿಲ್ಲ, ಯಾವುದು ಕೂಡ ಇಸ್ಕೊಂಡ್ರೆ ನಡೆಯಂಗಿಲ್ಲ. ಆ ಕಂಡಕ್ಟರ್ನ ಬಲ್ಲಿಂದ ಒಂದು ಟಿಕೆಟ್ ತೊಗೋಬೇಕಾಗ್ತದೆ. ನಾವು ಟಿಕೆಟ್ ಏನ್ರಿ, ಟಿಕೆಟ್ ತೊಗೋಬೇಕು. ಹೀಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸಿಡಸ್ಥಲ ಬ್ರಹ್ಮಿ ಗುರುಶಾಂತ ಶಿವಾಚಾರ್ಯರು ಹಿರೇಜಿಯವರಿಗೆ ಪರಮ ಪೂಜ್ಯರ ದಿವ್ಯಚರಣಕ್ಕೆ ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಎಲ್ಲಿ ಬಿಟ್ಟಿದ್ದೇವ್ರಿ? ಎಲ್ಲಿ ಬಿಟ್ಟಿದ್ದೇವು? ಅರ್ಧ ಟಿಕೆಟ್. ನಾವೆಲ್ಲ ಏನ್ರಿ ಬೋರುಟಿದಿಂದ ನಾವು ಅಕ್ಕಲಕೋಟೆಗೆ ಹೋಗಬೇಕಾದ್ರೆ ನಾವು ಬಸ್ಸಿನೊಳಗಿಂದ ಹೋಗಿ ಕುಂತೀವಿ ಎತ್ತಿಕೊಂಡು ನಿಮ್ಮನ್ನು ಒಯ್ದು ಅಕ್ಕಲಕೋಟೆಗೆ ಮುಡಿಸಂಗಿಲ್ಲ. ಹಾಗಾದ್ರೆ ನಾವು ಏನು ಮಾಡ್ಬೇಕಾಗದ ಹತ್ಕೊಂಡು ಕೇಳಿದ್ರೆ
ನಲ್ಲಿ ಬಸ್ಸಿನೊಳಗೆ ಇರ್ತಕ್ಕಂಥ ಕಂಡಕ್ಟರ್ ಅನ್ನುವಂಥವು ಏನಿರ್ತಾನಲ್ಲ, ಆ ಕಂಡಕ್ಟರ್ನ ಬಳಿ ನೀವು ಟಿಕೆಟ್ ತೊಗೊಂಡಾಗ ಮಾತ್ರ ನಿಮ್ಮನ್ನಿಂದ ಒಯ್ದು ಅಕ್ಕಲು ಕೊಡಕೆಂದ ಹೆಂಗೆ ಮುಟ್ಟಿಸ್ತಾರೋ ಹಂಗ ನಾವು ಈ ಭೂಮಿದಿಂದ ನಾವು ಭಗವಂತನಲ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಸದ್ಗುರುನಾಥ ಅಂತಕ್ಕಂಥ ಕಂಡಕ್ಟರ್ ಇರ್ತಾನೆ, ಅವನಲ್ಲಿಂದ ಜ್ಞಾನ ಧರ್ಮದಿಂದ ಗಂಟು ಅಂತಕ್ಕಂಥ ಕಟ್ಕೊಂಡು ನೀವೊಂದು ಹೋದಾಗ ಮಾತ್ರ ನೀವು ಭಗವಂತನಲ್ಲಿ ಮುಟ್ಟಕ್ಕೆ ಸಾಧ್ಯತೆ ಬರ್ತಾ, ಇಲ್ಲ ಇದ್ರ ಮುಟ್ಟಕ್ಕೆ ಅದು ಆಗಂಗಿಲ್ಲ. ಆ ಗುರುವಿನಲ್ಲಿಂದ ಜ್ಞಾನ ಅಂತಕ್ಕಂಥ ಪಡಿಬೇಕು. ಆ ಜ್ಞಾನ ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ ಗುರುವಿನ ಸೇವೆಯನ್ನು ಮನಮುಟ್ಟೆಂದು ಮಾಡಬೇಕು. ಹೆಂಗೆ ಒಂದು ಆಕಳ ಚೆನ್ನಾಗಿ ಒಂದು ಹಾಲು ಕೊಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಚೆನ್ನಾಗಿ ಮೇಯಿಸಬೇಕು, ಅದಕ್ಕೆ ಚೆನ್ನಾಗಿ ನೀರು ಕುಡಿಸ್ಬೇಕು, ಅದ್ರ ಡುಬ್ಬ ತಿಕ್ಕಬೇಕು. ಅದಕ್ಕೆ ಏನೆಲ್ಲ ಪ್ರೀತಿಯಿಂದ ಕಂಡಾಗ ಮಾತ್ರ ನಮಗೆ ಹೆಂಗೆ ಬಕೆಟ್ ಗಟ್ಟಲೆಂದ ಹಾಲು ಕೊಡ್ತದೋ ಹಂಗೆ ಗುರುವಿನ ಸೇವೆಯನ್ನು ಮನಮುಟ್ಟಿ ಮಾಡಿದಾಗ ಜ್ಞಾನಾಮೃತ ಅನ್ನತಕ್ಕಂಥದ್ದು ಸದ್ಗುರುನಾಥಂದ ನೀಡ್ತಾನೆ. ಇಲ್ಲಿ ನೋಡ್ರಿ, ಇಸ್ಲಾಂ ಧರ್ಮದ ಹುಡುಗ ನೂರಾರು ಮಕ್ಕಳದವ ಗೋವಿಂದ ಭಟ್ರ ಮಠದಾಗ. ಯಾವ ಮಕ್ಕಳ ಮೇಲೆ ಅಟ್ಟು ಪ್ರೀತಿ ಇಲ್ಲ, ಶರೀಫಿನ ಮೇಲೆ ಅಟ್ಟು ಪ್ರೀತಿ. ಯಾಕ ಆ ಹುಡುಗ ಹಿಂಗೆ ಮನಮುಟ್ಟಿ ಅಂದ್ರೆ ಸೇವಾ ಮಾಡಕತ್ತಾನ. ಎಲ್ಲರ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಆ ಗುರುವಿನ ಮಠದಾಗ 18 ವರ್ಷಗಳ ಪರಂತರವಾಗಿ ಗುರುವಿನ ಸೇವಾ ಮಾಡಕತ್ತಾನೆ ಶರೀಫ್. 18 ವರ್ಷಗಳ ಪರಂತರವಾಗಿ ಅಂದ್ರೆ ಸೇವಾ ಮಾಡಕತ್ತಾನೆ. ಹಿಂಗೆಲ್ಲ ಸೇವೆ ಅನ್ನತಕ್ಕಂಥ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದ ಒಳಗ ಯಾವ ಗೋವಿಂದ ಭಟ್ರ ಪ್ರೀತಿ ಎಟ್ರು ಮೆಟ್ಟಿಗೆಂದ ಅವನ ಮ್ಯಾಲ ಉಳಿತು ಹತ್ತಿಕೊಂಡ ಕೇಳಿದ್ರ, ಒಬ್ಬ ತಾಯಿ ಮಗನನ್ನು ಎಷ್ಟು ಪ್ರೀತಿ ಮಾಡ್ತಾಳೋ ಅಟ್ಟ ಪ್ರೀತಿ ಅಂತಕ್ಕಂಥ ಗುರು ಮಾಡ್ಲಕತ್ತ. ಒಬ್ಬ ತಾಯಿ ಮಗನಿಗೆಂದ ಎಷ್ಟು ಪ್ರೀತಿ ಮಾಡ್ತಾಳು. ಮತ್ತು ಶರೀಫ್ನು ಕೂಡ ಆ ಗುರುವಿನನ್ನ ಒಬ್ಬ ಮಗನಿಗೆಂದ ನೋಡ್ದಂಗ ಎದುರು ಕೂತ್ಯಂದ ಊಟ ಮಾಡಿಸ್ಬೇಕು, ಅವ್ರದ್ದು ಇಡೀ ಎಲ್ಲ ಬದುಕಂತಕ್ಕಂಥದ್ದನ್ನು ಶರೀಫ್ನೇ ಮಾಡ್ತಿದ್ದ. ಯಾವಾಗಿಂದ 18 ವರ್ಷ ಪರಂತರವಾಗಿ ಸೇವಾ ಮಾಡ್ದ. ಸದ್ಗುರುನಾಥ ತನ್ನಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಶಿಷ್ಯನಿಗೆಂದ ದಾರಿ ಎರದ. ಕೊನೆಗೆಂದ ಅವ್ರ ತಂದೆ ಕರಿಲಿಕ್ಕೆ ಬಂದ, ಶರೀಫಿಗೆಂದ ಕರಿಲಿಕ್ಕೆ ಬಂದ. ಯಪ್ಪ, ಮತ್ತು ನನ್ನ ಮಗ ಆಗಲಿ ಅಂದ 28 ವರ್ಷ ನಮಗನ ಮದುವೆ ವಯಸ್ಸಿಗೆ ಬಂದಾನ, ಮಗನಿಂದ ಕರ್ಕೊಂಡೋಗಿ ಅಂದ ಮದುವೆ ಮಾಡ್ತೀವಿ, ಅದಕ್ಕೆ ನನಗೆ ನಮ್ಮ ಮಗನ ಕಳಿಸ್ಕೊಡ್ರಿ ಎತ್ತಿಕೊಡು. ಗುರುವಿಗೆಂದ ಮನಸ್ಸಿಲ್ಲ. ಯಾಕ 18 ವರ್ಷಗಳ ಪರಂತರವಾಗಿ ಹಿಂಗೆ ಗುರುವಿನ ಅಂದ ಏನ್ರಿ ಮ್ಯಾಲ ಮಲ್ಕೊಂಡ್ರ ಶರೀಫ ಅವ್ರ ಮನ್ಸದ ಕೆಳಗೆ ಮಲ್ಕೊಳವ. ರಾತ್ರಿ ಏನ್ರಿ ಬೇಕಾದ್ರೆ ಹಂಗ, ಹಗಲು ಏನ್ರಿ ಬೇಕಾದ್ರೆ ಹಂಗ. ಅಟ್ರು ಮಟ್ಟಿಗೆಂದ ಪ್ರೀತಿಯಿಂದ ಜ್ವಾಕಿ ಮಾಡಿರ್ತಕ್ಕಂಥ ಶರೀಫನನ್ನ ಆ ಗುರುವಿಗೆಂದ ಕಳ್ಸಕ್ಕೆಂದ ಮನಸ್ಸಿದ್ದಿದ್ದಿಲ್ಲ. ಆದ್ರೂ ಕೂಡ ಶರೀಫಿಗೆಂದ ಅಂತಾರಪ್ಪ, ಮತ್ತು ನಿಮ್ಮ ತಂದೆ ಕರಿಲಕ್ಕೆ ಬಂದನಪ್ಪ, ಹೋಗಿ ಬಾ ಅಂದ್. ಯಾವಾಗೆಂದ ಹಿಂಗೆ ಅಂದಾಗ ಅವಾಗೆಂದ ಶರೀಫ್ ಅಂತಾನೆಪ್ಪ, ನಿನ್ನ ಬಿಟ್ಟು ನಾ ಹೆಂಗೆ ಹೋಗ್ಲಿ, ನಿನ್ನ ಬಿಟ್ಟು ಅಂದ್ರೆ ನಾ ಹೆಂಗೆ ಹೋಗ್ಲಿ. ಇಲ್ಲಪ್ಪ, ನಿನಗೆ ಮದುವೆ ಮಾಡಬೇಕಂತ ಕೂಡ ಕರಿಲಿಕ್ಕತ್ತಾರೆ. ಯಾಕೆ ನಿನ್ನ ಮದುವೆ ವಯಸ್ಸಿಗೆ ಬಂದಿದೆಯಲ್ಲ, ಆಗಲೇ ನಿನಗೆ 28 ವರ್ಷದ ವಯಸ್ಸಾಗದೆ, ಮತ್ತು ನಿನ್ನ ಮದುವೆ ವಯಸ್ಸಿಗೆ ಬಂದಿದ್ದೀಪ್ಪ, ಅದಕ್ಕೆ ನಿನಗೆ ಮದುವೆ ಮಾಡ್ಬೇಕನ್ನಕತ್ತಾರ, ಅದಕ್ಕೆ ಹೋಗೋ ಶರೀಫ ಹತ್ತಿಕೊಂಡಂದಾಗ ಶರೀಫ ಮತ್ತಿಟ್ಟು ಕಣ್ಣೀರು ಹಾಕಲಿಕ್ಕತ್ತ. ಯಪ್ಪ, ನಾ ಏನು ತಪ್ಪು ಮಾಡೀನಿ, ನಾ ಏನು ಅಪರಾಧ ಮಾಡೀನಿ, ಯಾಕೆ ನನ್ನನ್ನು ಮಡದಿಂದ ಹೊರಗೆ ಹಾಕಬೇಕಂತ ವಿಚಾರ ಮಾಡಕತ್ತೀರಿ? ನಾ ಏನಾದರೂ ಕೂಡ ತಪ್ಪು ಮಾಡೀನೇನು, ನನಗೆ ಇಲ್ಲೇ ಶಿಕ್ಷೆ ಕೊಡ್ರಿ. ಯಾಕ ನಾನು ಈ ಮಠ ಬಿಟ್ಟಂದ ಹೋಗಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾವಾಗೆಂದ ಸದ್ಗುರುನಾಥ ನಾನು ಇಲ್ಲಿ ಇರ್ತಕ್ಕಂಥ ಪ್ರಸಂಗದ ಒಳಗ ನೀನೇ ನನಗೆಂದ ಉಪದೇಶ ಮಾಡಿದೆಯಲ್ಲಪ್ಪ, ನೀನೇ ಉಪದೇಶ ಮಾಡಿದೆಲ್ಲ. ಯಾಕೆ ಸಂಸಾರ ಅಂತಕ್ಕಂಥ ಹೇಗೆ ಇದೆ, ಸಂಸಾರದೊಳಗಿಂದ ದುಃಖ ಇದೆ, ಸಂಸಾರದೊಳಗಿಂದ ಕಷ್ಟ ಇದೆ. ಗುರುಗಳನ್ನು ಶರೀಫನಿಗೆಂದ ಉಪದೇಶ ಮಾಡಿದ್ರು. ಇದೇ ಮಾತನ್ನೇ 12ನೇ ಶತಮಾನದೊಳಗಿಂದ ಬಸವಣ್ಣನವರು ಏನ್ರಿ ಮನಸ್ಸಿಗೆ ನೋವು ಮಾಡಿಕೊಂಡು ಸಂಸಾರದ ಬಗ್ಗೆ ಒಂದು ಮಾತು ಹೇಳ್ತಾರ. ಯಾವುದನ್ನ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ನೋಡಿ, ಅವ್ರು ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದ್ರು. ನೋಡ್ರಿ, ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರ. ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ಈ ಸಂಸಾರ ಅನ್ನುವಂಥದಕ್ಕೆ ಎದಕ್ಕೆ ಹೋಲಿಸ್ತಾರ ತಗೊಂಡು ಕೇಳಿದ್ರ, ಈ ಇಲಿ ಹಿಡಿತಕ್ಕಂಥ ಬಲಿ ಇರ್ತಾವಲ್ಲ, ಬಲಿ ಅಂದ್ರೆ ಗೊತ್ತಾಗತ್ತಲ್ರಿ ಕಡೆ, ಇಲಿ ಹಿಡಿತಕ್ಕಂಥ ಬಲಿ. ಇಲಿಗಳಂತೀರೇನು ಈಚಬತ್ ಅಂತೀರಿ ಈ ಕಡೆ, ಇಲಿಗಳಂತೀರಿ. ಮನ್ಯಾಗ ಜೋಳದ ಚೀಲ ಹಚ್ಚಿರ್ತೀರಿ, ಗೋಧಿ ಚೀಲ ಹಚ್ಚಿರ್ತೀರಿ, ಇನ್ನಿತರ ಚೀಲಗಳೆಲ್ಲ ಹಚ್ಚಿರ್ತೀರಲ್ಲ. ಮನ್ಯಾಗ ಅಂದ್ರೆ ಇಲಿಗಳು ಭಾಳ ಆಗಿದ್ವು ಅಂತಂದ್ರೆ ಆ ಇಲಿ ಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಬಲಿ ತಯಾರು ಮಾಡ್ತೀವಿ. ಏನ್ರಿ, ಒಂದು ಬಲಿ ತಯಾರು ಮಾಡ್ತೀವಿ. ಆ ಬಲಿ ಒಯ್ದು ಚೀಲು ಸಂದೆಗೆ ಇಟ್ಟೇವಂದ್ರೆ ಇಲಿ ಬಂದು ಒಳಗೆ ಬೀಳಲ್ಲ. ಆ ಇಲಿ ಮೂಗಿಗೆ ವಾಸನೆ ಬರೋದು ಏನ್ರಿ ಅದ್ರಾಗ ಬಲಿಯಾಗಿ ಇಡಬೇಕಿಲ್ರಿ. ಏನಿಡ್ರಿ, ಏನಿಟ್ರಿ ಇಲ್ಲಿ ಬರ್ತದ? ಮಿರ್ಚಿ ಬಜಿ. ಏನ್ರಿ, ನೋಡ್ಬೇಕು ನೀವು. ಎಲ್ಲಾರು ಜಾತ್ರೆಗೆ ಹೋಗಿರ್ತೀರಿ, ಬೇಕಾದಟ್ಟಂದ ಸ್ವೀಟ್ ಮಾರ್ಟ್ ಬೇಕಾದಟ್ಟು ಇರ್ತಾವ, ಬೇಕ್ರಿಗಳು ಬೇಕಾದಟ್ಟು ಇರ್ತಾವಲ್ರಿ. ಸ್ವೀಟ್ ಬೇಕಾದಟ್ಟು ಇರ್ತಾವ, ಕರದಂಟು ಇರ್ತದೆ, ಬೆಂಡ್ ಇರ್ತದೆ, ಬತಾಸ್ ಇರ್ತದೆ, ಏನ್ರಿ ಯಾವ ಲಡ್ಡು ಇರ್ತಾವೆ, ಎಲ್ಲ ಥರದ್ದು ಇರ್ತಾವ. ಆದ್ರೆ ಆ ಕಡೆ ಯಾರ್ದು ಹೋಗಂಗಿಲ್ಲ. ಎಲ್ಲಾರೇ ಒಬ್ಬ ಮಿರ್ಚಿ ಬಜಿ ಕಡಿತಿದ್ನಂದ್ರೆ ಮೂಗ ಆ ಕಡೆ ಸ್ವಯಂಗೆ ಜಗ್ಗಿ. ಏನ್ರಿ,
ಸುಮ್ಮನೆ ಇಲ್ಲಿ ಯಾರ್ದಾರ ಓಣ್ಯಾಗ ಹೊಂಟಿದ್ರಿ ಎತ್ತಿಕೊಂಡ್ರ ಏನ್ರಿ ಓಣ್ಯಾಗ ಹೊಂಟಿರ್ತೀರಿ, ಯಾರ್ದ ಮನೆ ಮಿರ್ಚಿ ಬಜ್ಜಿ ಮಾಡ್ತಿರ್ತಾರ, ಕಿಡಿಕೆಂದು ವಾಸನೆ ಬರ್ತಿರ್ತಾವ ಏನ್ರಿ, ಮೂಗ ಅಲ್ಲಿಗೆ ಹೋಗ್ಲಿ ಅಂದ್ರೆ ಕಣ್ಣಾರೆ ಅಲ್ಲಿ ಹೋಗಿ ಬರ್ತದೆ ಮಿರ್ಚಿ ಬಜ್ಜಿ ಕಡೆ ಘಮ 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 ಅಂತದ, ಮಲ್ಲಿ ಹೂವು ಇಟ್ಕೊಂಡ್ರೆ ಅಟ್ಟು ವಾಸನೆ ಬರಲ್ಲ, ಮಿರ್ಚಿ ಬಜ್ಜಿ. ಯಾವಾಗ ಈ ಮಿರ್ಚಿ ಬಜ್ಜಿ ಅಂದು ಒಯ್ದು ಬಲಿಯಾಗಿ ಇಟ್ಟೀವಿ, ಆ ಇಲಿ ಮೂಗಿಗೆ ವಾಸನೆ ಬಿಡಿತದೆ ನೋಡಿ. ಅಲ್ಲೆಲ್ಲೆಲ್ಲೆಲ್ಲ ಏನೋ ಇಟ್ಟ ನಮ್ಮ ಕಾಕ ತಿಳ್ಕೊಂಡು ಮೂಗೇರ್ಸ್ಕೋತ ಬರ್ತಾವ. ಬಂದು ಬಲಿಗೆ ಬಾಗ್ಲೇಸಿರ್ತಾವ್ರಿ, ಒಂದೇ ಇರ್ತದ. ಇನ್ನು ನಿಮ್ಮ ಕಡೆಯಿಂದ 2-3 ಇರ್ತಾವ, ಬೆಡ್ರೂಮ್ ಬೇರೆ ಏನ್ರಿ, ಇರೋದು ಒಂದೇ ಒಂದು ಬಾಗಿಲ. ಅದೇ ಒಂದು ಬಾಗಿಲ್ದೊಂದು 5 ಇಲಿ ಹೋಗಿ ಒಂದು ಈಟು ಬಜ್ಜಿ ತಿನ್ಬೇಕಂತ ಅನ್ನೋದ್ರೊಳಗೆ ತಟ್ಟನಂಗೆ ಬಾಗಿಲು ಮುಚ್ಕೊಂಡು ಬಿಡ್ತು. ಯಾವಾಗಿಂದ ಬಾಗಿಲು ಮುತ್ತು ಸಪ್ಪಳಾಯ್ತು ಅಂದ್ರೆ ಎಪ್ಪೋ ಯಾರೋ ಬಂದು ನಾನು ಹೊಡಿತಾರ, ನಾ ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕಂತ ತಿಳ್ಕೊಂಡಂತದ, ಹೋಗಕ್ಕೆ ಬರ್ತದೇನ್ರಿ, ಬರಂಗಿಲ್ಲ, ಒಳಗೆ ಸುತ್ತರಿತದ. ಈಟು ಬಜ್ಜಿ ತಿತ್ತದ ಮತ್ತು ಒಳಗೆ ಸುತ್ತರಿತ, ಒಳಗೆ ಬರಬಾರ್ದಾಗಿತ್ತು, ಸುಮ್ಮನೆ ಬಂದೆಲ್ವೋ ಯಪ್ಪ. ಇದು ಒಂದು ಸಾರಿ ಬಂದ ಒಳಗೆ ಇದ್ರಾಗಿದ್ದು ಹೊರಗೆ ಹೋಗಕ್ಕೆ ಬರಂಗಿಲ್ಲ, ನಾ ಸುಮ್ಮನೆ ಬಂದೆಲ್ಲ ತಂದು ಒಂದು ಸಾವನ್ನ ಹೇಳ್ತದ. ಅದೇ ಬಜ್ಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ, ಇದು ಒಳಗೆ ಹೋಗ್ಬೇಕಂತ ಬಾಗಿಲು ಮುಚ್ಚದ, ಇದು ಒಳಗೆ ನಿಲಿಗಂತದ. ದೋಸ್ತ ಒಂದು ಈಟು ಬಾಗಿಲು ತೆಗಿವ, ನಾ ಒಂದಿಟ್ಟು ಬಜ್ಜಿ ತಿತ್ತೀನಿ ಹೊರಗಿಂದ ಅಂತ. ಅವದು ಒಳಗಿಂದ ಏನಂತದ, ಬ್ಯಾಡೋ ತಮ್ಮ, ಇದ್ರೊಳಗೆ ಸುಖ ಇಲ್ಲೋಯಪ್ಪ, ಒಂದು ಸಾರಿ ಬಂದೆ ಅಂದ್ರೆ ಹೊರಗೆ ಹೋಗ್ಲಕ್ಕೆ ಬರಲ್ಲೋ ಯಪ್ಪ. ಏನು ಹೊರಗದಿದ್ದೀನಿ ಆರಾಮದಿದೆ, ಹೊರಗೆ ಇರುವತ್ತು ಕುಡ್ದು ಒಳಗಿಂದ ಅಂತದ, ಇದು ಹೊರಗಿಂದ ಏನಂತದ, ಮಗ ಇಟ್ಟು ತಾನೇ ತಿನ್ಬೇಕು. ನಾವು ನಮ್ಮೊಂದು ಈಡು ತೆಗಿಯೋ ದೋಸ್ತ, ಬಾಗಿಲು ತೆಗಿ, ನಾವೊಂದು ಈಡು ಬಜ್ಜಿ ತಿತ್ತೀನಿ, ಬ್ಯಾಡ ಹತ್ತು ಒಳಗಿಂದ ಅಂತದ, ಇದು ಹೊರಗಿಂದ ಏನಂತದ ತೆಗಿಯೋ ದೋಸ್ತ. ಯಾಕ್ರಿ ಅಂತಾವಿಲ್ಲ ನೋಡ್ರಿ ನೀವು, ಸಂಸಾರದಾಗಿಂದ ಬಿದ್ದವ್ರಿಗೆ ಮಠಕ್ಕೆ ಬಂದಿರ್ತಾರಲ್ಲ ಏನ್ರಿ, ಮಠಕ್ಕೆ ಬಂದಿರ್ತ. ಮೊನ್ನೆ ಒಬ್ಬ ಬಂದಿದ್ದ ನಮ್ಮ ಮಠಕ್ಕೆ, ಬಂದ ಕೂತ ನಮಸ್ಕಾರ ಮಾಡ್ದಾಗ ಕೂತ, ಯಪ್ಪ ಅಂದ. ಯಾಕೋ ಅಂದ, ಸಂಸಾರದಾಗ ಒಟ್ಟು ಸುಖ ಇಲ್ಲ ಅಪ್ಪ ಅಂದ. ಬಂದು ನನಗೆ ಹೇಳ್ದವ, ಯಪ್ಪ ಸಂಸಾರದಾಗ ಒಟ್ಟು ಸುಖ ಇಲ್ಲ ಅಪ್ಪ ಅಂದ. ಮತ್ತು ಅದ್ರಾಗ ಸುಖ ಇತ್ತ, ನಾಯಕ ಸನ್ಯಾಸಿ ಹಾಕಿದ್ದು ಒಮ್ಮಗನ ಅಲ್ಲಿ ಬಂದು ನನಗೆ ಹೇಳಕತ್ತ ನಾವು, ಅದ್ರಾಗ ಸುಖ ಇದ್ದ, ನಾಯಕ ಸನ್ಯಾಸಿ ಹಾಕಿದ್ದೆ. ಪಾಪದ ಒಳಗೆ ಬಿದ್ದಿದ್ದೆ ಅಂದ್ರೆ ಇಲ್ಲಿ ಒಂದು ಸವನ ಬಡದಾಡಕತ್ತದ, ಹೊರಗೆ ಹೆಂಗೆ ಹೋಗ್ಬೇಕು, ಹೊರಗೆ ಹೆಂಗೆ ಹೋಗ್ಬೇಕತ್ಕೊಂಡು ಅದು ಬಡದಾಡ್ಲಕತ್ತದ. ಇದು ಹೊರಗಿಂದ ಏನಂತದ, ಹೊರಗಿಂದ ಏನಂತದ್ರಿ, ಮಗ ಇಟ್ಟು ತಾನೇ ತಿನ್ನ ಮಗ, ಯಾಕಂದ್ರೆ ಒಳಗಿನ ರುಚಿ ಗೊತ್ತಿಲ್ಲಲ್ಲ ಇದಕ್ಕೆ. ಯಾಕ್ರಿ ನೋಡಿ ನೀವು ಲಗ್ನ ಆದವ್ರಿಗೆ ಕೇಳ್ರಿ ನೀವು, ಯಾಕೆ ಹೋತಮ್ಮ ಆರಾಮಿದ್ದೀನಿ, ಏನು ಆರಾಮ್ರಿ ಅಪ್ಪ ಅಲ್ಲ ಭಾಳ ಹೈರಾಣ. ಒಬ್ಬರೇ ನನ್ನಡು ಸುಖನೇ ಯಾವನಿಗೆ ಇಲ್ಲತ್ತೆ ಹೇಳತ್ತೇಳ್ರಿ ನೋಡೋಣ, ಯಾರಿಗಾರು ಹೇಳತ್ತೇಳ್ರಿ, ಯಾಕೋ ಹೆಂಗದ ಅಂದ್ಕೊಂಡು ಭಾಳ ಹೈರಾಣದ. ನೀವು ಹೆಣ್ಮಕ್ಳಿಗೆ ಕೇಳ್ರಿ, ಯಾವ ಆರಾಮಿದೆ, ಏನು ಆರಾಮ ಅಪ್ಪ. ನೀವು ಯಾರಿಗೂ ಕೇಳ್ರಿ, ನೀವು ಯಾರು ಸುಖದಾಗಿದ್ವಿ ಎತ್ತಿಕೊಂಡ್ ಯಾರು ಹೇಳಂಗಿಲ್ಲ, ಭಾರಿ ಕಷ್ಟ. ಇವಕ್ಕೆ ಹೊರಗಿನ ಗೊತ್ತಿರಂಗಿಲ್ಲ, ಇವು ಜಗಳ ತೆಗಿತಿರ್ತಾವ. ಅಪ್ಪ ನಮ್ಮ ಲಗ್ನ ಮಾಡಲ್ಲ ನಾನು, ತಿರುಗಿ ನಾನು ವಾರದವ್ರು ಅಡ್ಡಾಡಿ ಆಡ್ದಾರತ್ತ. ಅವ ಏನು ತಿಳಿದಾನ, ಇದು ಲಗ್ನ ಅಂತಂದ್ರೆ ಒಟ್ಟು ಮಕ್ಕಳು ನಡೆಯದೆ ತಿಳಿದ. ನಾವು ಸಂಸಾರ ಅನ್ನೋದೇ ಬರೀ ಇದು ಒಂದೇ ತಿಳ್ಕೊಂಡ ನಾವು ಏನ್ರಿ. ಅದು ಮೊದಲು ಪಾರ ಮನೆಗೆ ಹತ್ತಿರಂಗಿಲ್ಲ, ಒಟ್ಟು ರಾತ್ರಿ 12ಕ್ಕೆ ಬಾ 1ಕ್ಕೆ ಬಾ ತಿಳ್ಕೊಂಡು ಮನ್ಯಾಗ ತಂದೆ ತಾಯಿ ಮಾತು ಕೇಳಂಗಿಲ್ಲ, ಯಾರ್ದು ಮಾತು ಕೇಳಂಗಿಲ್ಲ, ಒಟ್ಟು ಮನೆಗೆ ಹತ್ತಿರಂಗಿಲ್ಲ. ಅದಕ್ಕೆ ತೊಗೊಂಡು ನಮ್ಮ ಕ್ಯಾಡಿಗೆ ಅಪ್ಪರ ಬಲ್ಲಿ ಬರ್ತಾರೆ. ಯಪ್ಪ ಪಾರ ಒಟ್ಟು ಮನೆಗೆ ಹತ್ತಲಾಗಿದೆ ಅಪ್ಪ, ಏನಾರ ಮಾಡೋದಕ್ಕೊಂದು ದಾರಾಗಿರ ಕಟ್ಟು. ಆವಾಗ ಅವ್ರ ಅಪ್ಪವ್ರು ಏನಂತಾರ, ಯವ್ವ ಇದಕ್ಕೆ ದಾರ ಪಾರ ಮೇಳ ಹರಿಯಂಗಿಲ್ಲ, ಕೊಳ್ಳಾಗ ಒಳ್ಳೆ ಕಟ್ಟು. ಈ ಎಮ್ಗಳು ಕೊಳ್ಳಾಗ ಕಟ್ತಾರಲ್ಲ, ಅದಕ್ಕೆ ಏನಂತಾರ, ಇದಕ್ಕೆ ದಾರ ತಾಯ್ತ ಮೇಳ ಹರಿಯಂಗಿಲ್ಲ, ಕೊಳ್ಳಾಗ ಕಟ್ಟು. ಈ ಕಡೆ ಏನಂತೀರ ಅದಕ್ಕೆ, ಲೊಳ್ಳಿನಿ ಅಂತಾರೆ, ಡೊಂಗ್ ಅಂತಾರ. ಒಂದು ಕೊಳ್ಳಾಗ ಲೊಳ್ಳಿ ಕಟ್, ತಾನೇ ಮನೆ ಹಿಡ್ಕೊಂಡು ಬೀಳ್ತದ ಅಂದಂಗ. ಪಾಪಿನ ಗುರುಗಳಿಗೆ ಹೇಳ್ಯಾರ ತಿಳ್ಕೊಂಡೊಂದು, ಪಾಪ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಮತ್ತು ಅಪ್ಪವ್ರು ಹೇಳ್ಯಾರಲ್ಲ, ಕ್ಯಾಡಿಗೆ ಅಪ್ಪನೇ ಹೇಳ್ಯಾರಲ್ಲ, ಮತ್ತು ಎಲ್ಲರೂ ನೋಡಿ ಅಂದ ಒಂದು ಮದುವೆ ಮಾಡಿಬಿಡೋಣ ತಿಳ್ಕೊಂಡೊಂದು ಹೆಣ್ಣು ಹುಡುಕ್ಲಕ್ಕೆ ಚಾಲು ಮಾಡ್ತಾರೆ. ಇದಕ್ಕೆ ಏನ್ರಿ, ಹೆಣ್ಣು ಹುಡುಕ್ತಾರಿಲ್ಲ, ಏನು ನೋಡ್ಬೇಕು, ಹೆಣ್ಣು ಹುಡುಕೋದು ಭಾರಿ. ಈ ಊರಾಗಿಂದ ಕಟ್ಟಿ ಕಂಪ್ನಿ ತಿಳಿದ್ನಿಲ್ಲ ನಾನು, ಈ ಕಟ್ಟಿ ಕಂಪ್ನಿ ಕೂತಿರ್ತಾರೆ, ಇವ ಹೆಣ್ಣು ನೋಡಕ್ಕೆ ಹೊಂಟಿರ್ತಾನೆ. ಯಾಕೆ ಒಮ್ಮಲ್ಲಿ ಎಲ್ಲಿಗೆ ನಡೆದಿ, ಯಾಕಕ್ಕ ಇಲ್ಲೇ ದುದನಿಗೆ ಹೆಣ್ಣು ನೋಡಕ್ಕೆ ಹೊಂಟೀನಿ. ಆರಾಮಾಗ ನಮ್ಮ ಚಾಗಿ ಕುಡ್ಸಲ್ಲನು, ಇವ ಹೆಣ್ಣು ನೋಡಕ್ಕೆ ಹೊಂಟ್ರಿ, ಇವ್ರಿಗೆ ಚಾ ಕುಡಿಸ್ಬೇಕವ, ಕಟ್ಟಿ ಕೂತವ್ರಿಗೆ ಹಿಟ್ಟಿರ್ತದೆ ಹಳ್ಳ್ಯಾಗ ಕತಿ. ಇನ್ನು ಸಿಟ್ಯಾಗ ಇರಂಗಿಲ್ಲ, ಅವ್ರ ಉದ್ಯೋಗದಾಗ ಅವು ಇರ್ತಾವೆ ಹಳ್ಳ್ಯಾಗ ಭಾಳ. ಅವ ಹೆಣ್ಣು ನೋಡಕ್ಕೆ ಹೊಂಟೆ ಮಗನ ಚಾಗೆ ಕುಡ್ಸಲ್ಲನು. ಅವ್ರು ಕರೆಕ್ಟ್ ಹೋಟೆಲ್ಗೆ ಕಟ್ಟಿಗೆ ಬರೋಬರಿ ಕೂತಿರ್ತಾರೆ. ಅವ್ರು ಹೋಟೆಲ್ ಇಡೋರನ್ನು ಆ ಗಿಡದ ಕಟ್ಟಿಗೆ ಇಟ್ಟಿರ್ತಾರೆ. ಯಾಕಂದ್ರೆ ಇವು ಏನ್ರಿ, ಇವು ಉದ್ಯೋಗಿಲ್ಲ ಗಿರಕ್ಕೆ ಇಲ್ಲೇ ಬರ್ತಾವ ಅನ್ನೋದು ಗೊತ್ತೇ ಇರ್ತದೆ ಅವ್ರಿಗೆ. ಪಾಪ ಅವಕ್ಕೆಲ್ಲ ಕುಂದ್ರಿಸಿ ಅವ ಯಾರು ಬಿಡ್ತಾರೆ, ಏಕಾಕ ಚಾ ಕೊಡ್ರಿ ತಿಳ್ಕೊಂಡಂದು ಚಾ ಕುಡಿಸಿ ಅದು ಹೆಣ್ಣು ನೋಡ್ಲಕ್ಕೆ ಹೋಗೋದು, ಹೋಗಿ ಬರುತ್ತಾನೆ. ಮತ್ತು ಇವ್ರದ್ದು ಏನು ಉದ್ಯೋಗ ಇಲ್ಲಲ್ಲ, ಕಟ್ಟಿಗೆ
ಅಲ್ಲೇ ಕೂತಿರ್ತಾರೆ, ಹೋಗಿ ಬರ್ತಾವೆ. ಯಾಕೋ ಮೇಲೆ ನೋಡಿ ಬಂದೇನು, ನೋಡಿ ಬಂದೇನ ಕಕ್ಕ ಜರ ಉದ್ದಾಳಕ್ಕಾಕ. ಮತ್ತೆ ಮರುದಿವ್ಸ ಮತ್ತೊಂದು ಹೋಗ್ತದ, ಯಾಕೋ ನೋಡಿ ಬಂದೇನು, ನೋಡಿ ಬಂದ ಕಕ್ಕ ಜರ ಬುಡ್ಡಾಳಕ್ಕಾಕ. ಯಾಕೋ ನೋಡಿ ಬಂದೇನು, ಕಮ್ಮಿ 100-150 ನೋಡೋರ ಮತ್ತೆ ಹೋಗ್ತದ. ಯಾಕೋ ಹೋಗಿ ನೋಡಿ ಬಂದೇನು, ಹೆಣ್ಣು ನೋಡಿ ಬಂದೇನ ಕಕ್ಕ ಹೆಂಗದ ಜರ ಮೂಗು ಮಾಡದ ಕಾಕ. ಏನು ಮಾಡೋ ಮೂಗು ತೊಗೊಂಡು. ಯಾಕ್ರಿ ಒಬ್ಬೊಬ್ರಿಗೆ ಮೂಗು ಇರಂಗಿಲ್ಲ. ನಮ್ಮ ಊರಾಗ ಒಬ್ಬಕ್ಕಿಗೆ ಮೂಗೇ ಇದ್ದಿದ್ದಿಲ್ಲ. ಹಿಂಗೆ ಕೆಸರಿನ ಗಾಡ್ಯಾಗ ಬಟ್ಟು ಚುಚ್ಚಿ ತೆಗೆದ್ರೆ ಏನ್ರಿ ಹೆಂಗೆ ಕಾಣ್ತಿತ್ತು ಹಂಗಿತ್ತಾಕಿನ ಮೂಗ. ಆಕೆ ಎಲ್ಲರೂ ಗಂಗಾವ ಅಂತಿದ್ದಿಲ್ಲ, ಮುಕುಡು ಗಂಗಾವನಿ ಅನ್ನೋರು. ಏನ್ರಿ ಮೂಗೇ ಇದ್ದಿದ್ದಿಲ್ಲ ಆಕೆಗೆ. ಎಲ್ಲಿಗೆ ಹೊಂಟಿದೆ ತಂಗಿ, ಗಂಗಾವನ ಮನೆಗೆ. ಯಾ ಗಂಗಾವ, ಮುಕುಡು ಗಂಗಾವ. ಎಲ್ಲರೂ ಮುಕುಡು ಗಂಗಾವನಿ ಅನ್ನೋರು. ಈಗೀಗ ಸಿಟ್ಟು ಬತ್ತು. ಒಂದು ದಿವಸ ಅಂದ ಅಕ್ಕಲ್ಕೊಡಕ್ಕೆ ಹೋಗಿದ್ಲು. ಅಕ್ಕಲ್ಕೊಡಕ್ಕೆ ಹೋಗಿ ಹಿಂಗೆ ತಿರುಗಾಡಿದ್ರಾಗ ಒಂದು ಅಂಗಡಿ ಮೇಲೆ ಬೋರ್ಡ್ ಇತ್ತು. ಏನತ್ತ, ಮೂಗು ಮಾರುವ ಅಂಗಡಿ ಅಂತೇಳಿ ಬೋರ್ಡ್ ಬರ್ತಿತ್ತು. ಈಗ ಎಲ್ಲ ಸಿಗ್ತಾವ, ತಿಳಿತಿಲ್ರಿ. ಕೈ ಹೋದ್ರೆ ಕೈ ಸಿಗ್ತಾವ, ಕಾಲು ಹೋದ್ರೆ ಕಾಲು ಸಿಗ್ತಾವ, ಏನ್ರಿ ಮೂಗು ಆದ್ರೆ ಮೂಗು ಸಿಗ್ತಾವ, ಕಣ್ಣು ಆದ್ರೆ ಕಣ್ಣು ಸಿಗ್ತಾವ. ಈಗೆಲ್ಲ ರೆಡಿಮೇಡ್ ಎಲ್ಲ ಸಿಗ್ತಾವ. ಯಾವಾಗಿಂದ ಮ್ಯಾಲೆ ಬೋರ್ಡ್ ಓದಲು ಮೂಗು ಮಾರುವ ಅಂಗಡಿ ಎತ್ತಿಕೊಂಡಂದು. ಯವ್ವ ಮೂಗು ಸಿಕ್ಕಂಗೆ ಕಾಣ್ತಾವಿಲ್ಲ ಅಂತೇಳಿ ಪಾದ್ಲು ಗಂಗಾವ್ ಓದ್ಕೊಳ್ಳಿ. ಅಣ್ಣ ಏಟ್ಕೊಂದು ಅಣ್ಣ ಮೂಗ ಅಂದ. ಅಕ್ಕೋರೆ ಹಾಗೆ ಹೇಳಕ್ಕೆ ಬರೋಂಗಿಲ್ಲ. ಇದ್ರಾಗೆ ಮಾಡೆಲ್ಗಳು ಅದಾವೆ. ಮೂಗಿನಾಗ ಒಂದೇ ಥರದ ಮೂಗು ಹೆಂಗಿರ್ತದೆ ರೀ, ಮಾಡಲ್ಗಳು. ಮಾಡಲ್ ಮೇಲೆ ನಿಮ್ಮ ರೇಟ್ ಇರ್ತದ ಅನ್ನ. ನಿನ್ನ ಬಲ್ಲಿ ಯಾವ್ಯಾವ ಮಾಡಲ್ ಅದಾವ ಅಂದ್ಲು. ನಿಮ್ಗೆ ಯಾವ ಮೂಗು ಬೇಕು ಹೇಳ್ರಿ. ಎಮ್ಮಿ ಮೂಗದ ಏನ್ರಿ, ನಾಯಿ ಮೂಗದ, ಗಿಳಿ ಮೂಗದ, ಮುಂಗ್ಲಿ ಮೂಗದ, ಹಿಂಗೆ ಇಣಚಿ ಮೂಗದ, ಹಿಂಗೆಲ್ಲ ಒಂದು 5-6 ಐಟಮ್ಗಳು ಹೇಳ್ದ. ಈ ಮಂಗ್ಯನ ಮೂಗದ. ಆಕಿ ಅಂದ್ಲು, ಅಣ್ಣ ನನಗೆ ಗೊತ್ತಾಗಲ್ಲ ಅಣ್ಣ, ನನ್ನ ಮುಖ ನೋಡು, ನನ್ನ ಮುಖಕ್ಕೆ ಯಾವಾಗ ಮೂಗು ಚಂದ ಕಾಣುತ್ತೆ ಅದೇ ಕುಂದ್ರಸು. ಬಿಟ್ಟು ಬಿಡ್ರಿ ಹಾಕೋರಿ. ನಿಮ್ಮ ಮಾರಿಗೆ ಅಂತಂದ್ರೆ ಗಿಳಿ ಮೂಗು ಚಂದ ಕಾಣ್ತದೆ ರೀ. ಗಿಳಿದು ಹಿಂಗೆ ಚೂಪ್ ಇರ್ತದೆ ನೋಡಿ ಏನ್ರಿ, ಗಿಳಿ ಮೂಗು ಚಂದ ಕಾಣ್ತದೆ ಹಾಕೊಂಡು. ಅಯ್ಯ ಅಣ್ಣ ನೀನೇ ಫಿಟ್ ಮಾಡಿ ಕೊಡ್ಬೇಕು. ಫಿಟ್ ಮಾಡಿಕೊಡ್ತೀನಿ, ತಲೆ ಕೆಡಿಸು. ಈ ಗಿಳಿ ಮೂಗಿಗೆ ಏಟು 2000 ರೂಪಾಯಿ. ಹೋಗಲಕ್ಕ ಅಂದ್ಲಿಕ್ಕೆ ಗಂಗಾವು ಇವ್ರು ಬಾಯಮ್ಮಣ್ಣು ಎಲ್ಲವೂ ನನ್ನ ಮುಕುಡು ಗಂಗಾವು ಅಂತ ಏನ್ರಿ. ಅದುವರೆ ಅನ್ನೋದು ಬಿಡಿಸ್ಬೇಕಂತ ತಿಳ್ಕೊಂಡು ಹೋಗಲಿಕ್ಕೆ ಅಣ್ಣ 2000 ರೂಪಾಯಿ. ಹೋಗಲಿಕ್ಕೆಪ್ಪ ನನಗೆ ಮೂಗು ಕುಂದಿರ್ಸ್ಕೊಡು ಅಂದು. ಪಾಪ ಅವ ಗಿಳಿ ಮೂಗು ತೊಗೊಂಡು ಅಗದಿ ಕರೆಕ್ಟ್ ಕುಂದಿರ್ಸಿದ ನೋಡ್ರಿ ಹಾಕೋರಿ. ಕನ್ನಡಾಗ ಅಕ್ಕಿನ ಮಾರಿ ಅಕ್ಕಿಗೆ ಕೂನ್ ಸಿಗಲಾಗ. ಯಾಕಂದ್ರೆ ಅಷ್ಟು ಚಂದ ಕಾಣಕತ್ತಾಳ ಗಂಗಾವ್. ಮಾರಿಗೆ ಮೂಗಿದ್ರೆ ಚಂದ ಅಲ್ರಿ, ಹೌದಿಲ್ಲ? ಮೂಗಿದ್ರೆ ಚಂದ. ನಾವು ಇಟ್ಟು ಚಂದ ಕಾಣಕತ್ತೀವಿ ಅಂದ ಅವ ಏನು ಶಿಲ್ಪಿ ಪರಮಾತ್ಮನವಂತವ ಹೆಂಗೆ ತಯಾರು ಮಾಡಿ ನೋಡ್ರಿಲ್ಲ. ಒಬ್ರು ಮಾರಿ ಒಬ್ರು ಇದ್ದಂಗಿಲ್ಲ. ಯಾವ್ಯಾವ ಅವಯವಗಳು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟಾನಂದು ಚಂದ ಕಾಣಕತ್ತೀವಿ, ಹೌದಿಲ್ಲ? ಈ ಮೂಗ ಇಲ್ಲೇ ಇಟ್ಟಾನಂದೇ ಚಂದ ಕಾಣ್ತೀವಿ. ಈ ಮೂಗು ತಂದು ಇಲ್ಲಿ ಇಟ್ಟಿದ್ದಂದ್ರೆ ಹೇಳ್ರಿ, ಬಾಯಿ ತಂದು ಇಲ್ಲಿ ಬಗಲಾಗಿ ಇಟ್ಟಿದ್ದಂದ್ರೆ ಜೋಳಿಗೆ ಇಟ್ಟಂಗೆ, ಕಣ್ಣು ತಂದು ಎಲ್ಲರಿ ಇಲ್ಲಿ ಹಡಿಕಿನಾಗ ಇಟ್ಟಿದ್ದ ಚಂದ ಕಾಣ್ತಿದ್ದೀವನ್ನ ನಾವು. ಅವು ಎಷ್ಟು ನೋಡ್ರಿ ಎಂಥ ಕಲಿಯಾದ ಅವನ ಬಲ್ಲಿ. ಯಾವ್ಯಾವ ಅವಯವಗಳನ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟರಂದೆ ಇಟ್ಟು ಚಂದ ಕಾಣಕತ್ತೀವಿ. ಕನ್ನಡಿ ನೋಡ್ಕೊಂಡು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳಕತ್ತಿ. ಅಪ್ಪಿ ತಪ್ಪಿ ಯಾವನೇ ಇಟ್ಟಿದ್ದಿಲ್ಲ ಅಂತಂದ್ರೆ ಏನು ಮಾಡೋರು? ಹೌದಲ್ಲಿ ಮೂಗನೇ ಕೊಟ್ಟಿದ್ರೆ ಅಂದ್ರೆ ನತನಿ ಎಲ್ಲಿಡೋರು. ಮುಖಕ್ಕೆ ಮೂಗಿದ್ರೆ ಚಂದ ರೀ. ಪಾಪಿಗೆ ಎಷ್ಟು ಚಂದ ಕಾಣಕತ್ಲು ಮೂಗ ಹಚ್ಚೋದು ಕೂಡೇನ ಭಾರಿ ಖುಷಿ ಆಯ್ತು ಗಂಗಾವಾಗ. ಆಕೆ ಹಾಗೆ ಊರಾಗ ಬಂದ್ಲು. ಆಮೇಲೆ ಹೆಣ್ಮಕ್ಳಿಗೆ ಒಂದು ರೂಢಿ ಇರ್ತದೆ. ಏನು ರೂಢಿ ಇರ್ತದ? ಏನೇ ಒಂದು ಹೊಸ ತರಿಸಿದ್ರು 4 ಮಂದಿಗೆ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಗಂಡ ಕಿರಿಕಿರಿ ಕೊಟ್ಟು ನಿನ್ನ ಕಟ್ಕೊಂಡು ಸೀರೆ ಅಲ್ಲಿಲ್ಲ ಪಾರಿ ಇರಲಿಲ್ಲ ಅನ್ಕೋತ ಕಿರಿ ಮಾಡಿ ಗಂಡನ ಕಲಿ ಸೀರೆ ತರಿಸ್ಕೊಂಡು ಹೊಸ ಸೀರೆ ತಾವು ಉಟ್ಕೋಬೇಕಿಲ್ಲ. ಹೆಣ್ಮಕ್ಳು ಉಟ್ಕೊಳ್ಳಲ್ಲ ಮಗ್ರ ಮನೆಗೆ. ಯಾಕೆ ನೀರಾಗ ಹಾಕಿಬಿಡೋದು. ಈಗಿನ ಮನೆ ನೀರಿಲ್ಲ ಯಾವ ಆಕೆ ನೀರಾಗ ಹಾಕಿಬಿಡೋ ಅಂದ್ಕೊಳ್ಳೋಣ. ಆಕೆ ಒಂದು ದಿವಸ ಅಂದ ಉಟ್ಕೊಂಡು ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಆಕೆ ಹರ್ಕೊಂಡೆ ತಂದು ಕೊಡ್ತಾಳೆ ನಿಮ್ಗೆ. ಈ ಕಡೆ ಮನೆಗೆ ಅಂದ ವಾದ್ರಿ ಎತ್ಕೊಂಡು ಆಕೆ ಸೂರ್ಪನ ಕಡೆಗೆ ತರ್ಲಕ್ಕೆ ಹೋಗಿ ಆಕೆ ಹರ್ಕೊಂಡು ತಂದು ಮತ್ತೆ ನಿಮ್ಮ ಹಣಿ ಬರ್ದಾಗ ಹರಕ್ಕೆ ಸೇರಿನೇ ಗಂಡಗೆ ಬೈಯೋದು ಬಿಡಲ್ಲ, ಹೌದಲ್ರಿ? ಪಾಪಾಗಿ ಒಟ್ಟು ಏನಾಗಿ ತರಲ್ರಕ್ಕ, ಒಟ್ಟು 4 ಮಂದಿಗೆ ತೋರಿಸಿದ್ರೆ ಜೀವಕ್ಕೆ ಸಮಾಧಾನ. ಯಾಕ್ರಿ? ಒಂದು ಏನೇ ಸಾಮಾನು ಮಾಡಲಿ ಎಲ್ಲ ಒಂದು 4 ಮಂದಿ ತೋರಿಸ್ಬೇಕು. ನಮ್ಮ ಹೊರಗೆ ಹೋಗ್ಬೇಕಿ ಮೂಗಿನ ನತ್ತು ಮಾಡಿಸಿದ್ಲು. ಯಾರೂ ಕೇಳಲಿಲ್ಲ ತಕ್ಕಿ. ಕೇಳಲಾರ್ದಕ್ಕೆ ಸಿಟ್ಟಿಗೆ ಬಂದು ಊರ ಮುಂದೆ ಗೌಡ್ರು ಹೊಲ, ಆ ಹೊಲದಾಗ ಕಣಕಿ ಬಣಿಮಿಗೆ ಉರಿ ಹಚ್ಚಿ ಒಯ್ಕೊಳಕ್ಕೆ ಹತ್ಬಿಟ್ಲತ್ತ. ಏನ್ರಿ? ಯಾರು ನತ್ತನಿ ಯಾವಾಗ ಮಾಡಿಸಿತ್ತು ಯಾರು ಕೇಳಲೇ ಇಲ್ಲ. ಯಾರು ಮಂದಿ ಬಣಿಮಿ ಆರ್ಸಕ್ಕಂದು ಯಾರು ನೀರು ಉಗ್ತಾರೆ, ಮಣ್ಣು ಉಗ್ತಾರೆ. ಈಕಿದು ದೂರ ನಿಂತಾಳೆ. ಈಕಿನ ಬಳಿ ಮತ್ತೊಬ್ಬಕ್ಕೆ ಬಂದಾಳ. ಅಯ್ಯ ಯಾಕ ಯಾವಾಗ ಮಾಡಿಸಿ ಅವು ನತ್ತ ಉರಿ ಬೆಳಕಿನಾಗ ಎಷ್ಟು ಚಂದ ಮಿಂಚಾಕತ್ತದ ಅಂದ. ಆಕಿ ಅಂದ್ಲು ಇದೇ ಮಾತು ನಿನ್ನೆ ಕೇಳಿದ್ರೆ ನಾ ಯಾಕೆ ಬಣಿಮಿಗೆ ಉರಿ ಹಚ್ಚಿ ಒಯ್ಕೊತಿದ್ದೆ. ಯಾರು ಕೇಳಲಿನಂದ್ರೆ ಬಣಿಮಿಗೆ ಉರಿ ಹಚ್ಚಿ ಒಯ್ಕೊಳ್ಳೋ ಕಂಪ್ನಿನೇ. ಭಾರಿ ಹೋಗ್ಬೇಕು. ಕೆಟ್ಟ ಥಂಡಿ ಅಂದ್ರೆ ಥಂಡಿ ಅದ. ಗಂಡ ಕಿರಿಕಿರಿ ಕೊಟ್ಟು ಬೋರ್ಮಳ ಮಾಡಿಸಾಳ. ನಸ್ಕಿಗೆ ಬಂದಾಳ ಬೋರ್ಮಳ ತೋರ್ಸಕ್ಕೆ. ಆಕೆ ಮಗ್ಳು ಮನೆ ಹಾಕಿದ್ರೆ ಉರಿ ಒತ್ತಲಕ್ಕೆ ಉರಿ ಹಚ್ಕೊಂಡ ಕಾಲು ಕಾಸುಗಳು ಕೈ ಕಾಸುಗಳು ಅಕ್ಕಿ ಮಾಡ್ಲಾಕತ್ತಾಳ. ಏನು ಮಾಡಕತ್ತೆ ಮಲವ? ಅಯ್ಯೋ ಥಂಡಿ ಹಿಡಿದು ಯಾವಾಜಾರ ಕೈ ಕಾಲು ಕಾಸುಕೊಳಕತ್ತೀನಿ. ಅಯ್ಯೋ ನಿನ್ನ ಬಾಯಕಲ್ಲ ನನಗೆ ದಗಿ ಅಂದ್ರೆ ದಗಿ ಹಾಲಕತ್ತದ. ಹಿಂಗೆ ಸರಗ ತಗೋ ಗಾಳಿ ಹಾಕೊಳಕತ್ತಾಳ ಅಂದ್ರೆ ಕೊಳ್ಳನ್ ಬೋರ್ಮಳ್ ನೋಡ್ಲತ್ತಂದು. ಹಂಗದ ಕಂಪ್ನಿ.
ಇಂಥದ್ದು ಭಾಳ ಒಟ್ಟು ಯಾರು ಏನು ಯಾಕೆ ಇರಲಿಕ್ಕ ಒಂದು 4 ಮಂದಿ ನಾನು ನೋಡಿ ಅಂದ ಅಯ್ಯೋ ಎಷ್ಟು ಚಂದದೇವ ಚಂದದ ತಕೊಂಡಂದ್ರೆ ದೊಡ್ಡ ಖುಷಿ ಹೆಣ್ಮಕ್ಳಿಗೆ. ಏನ್ರಿ ಅವತ್ತು ಅವ್ರದ್ದು ನಾಷ್ಟನೇ ಬೇರೆ, ಅವ್ರ ಚಾನೇ ಬೇರೆ. ಪಾಪಿಗೆ ಮೂಗು ಕುಂದಿರ್ಸ್ಕೊಂಡು ಊರಾಗ ಬಂದ್ಲು. ಏನು ಮುಂದೆ ಯಾವಾಗ ನನಗೆ ಮುಕ್ಕುಡ್ಕಂಗ ಒಂದರೆ ಅಲ್ಲಿ ಏನ್ರಿ ಎಲ್ಲರಿಗೆ ತೋರಿಸಿ ಬಂದ್ರೆ ಅಂತೇಳಿ ಈಕೆ ಮಗ್ರು ಮನೆಗೆ ಹೋದ್ಲು. ಏನು ಮಾಡಕತ್ತೆ ನಿಲ್ಲವ ಯಾರು? ನಾ ಗಂಗಾವ್ ಬಂದಿನಿ. ಯಾರು ಮುಕ್ಕುಡು ಗಂಗಾವ ಅಂದ್ಲು. ಐ ತಂಗಿ ನೀ ಮೂಗು ನೋಡಿ ಮಾತಾಡ್ನಿ ಏನ್ರಿ. ಆಕೆ ಏನಂದ್ಲು, ನೀ ಮೂಗು ನೋಡಿ ಮಾತಾಡು. ಆಕೆ ಹೊರಗೆ ಬಂದ್ಲು. ಅವಾಗ ನೋಡ್ತಾಳ, ಯಕ್ಕ ಮೂಗು ಎಷ್ಟು ಚಂದಾಗಿದೆ ಅಯ್ಯವ ಇದಕ್ಕೆ